ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಗ್ರಾಮಗಳ ಅಭಿವೃದ್ಧಿಯಾದಾಗ ನಗರ ಅನ್ನೋದು ಅಭಿವೃದ್ಧಿ ಆಗುತ್ತೆ. ನಗರಗಳು ಅಭಿವೃದ್ಧಿಯಾದಾಗ ರಾಜಧಾನಿ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆ ನಂತರದ ಸಂದರ್ಭದಲ್ಲಿ ರಾಜ್ಯ ಅಭಿವೃದ್ಧಿ ಆದರೆ ದೇಶ. ಆದರೆ ಇಲ್ಲಿ ಸಮನ್ವಯತೆ ಏನಾದರೂ ಕೊರತೆ ಉಂಟಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ಮಾತಾಡ್ತಿರೋದು ಇದೇ ಅಭಿವೃದ್ಧಿಗೆ ಬೇಕಾಗಿರುವಂಥ ಅನುದಾನದ ವಿಚಾರ. ಕೇಂದ್ರದಲ್ಲಿ ಯಾವುದೋ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇದ್ದು ರಾಜ್ಯದಲ್ಲಿ ವಿರುದ್ಧವಾಗಿ ಏನಾದರೂ ಪಕ್ಷಗಳು ಆಡಳಿತವನ್ನು ನಡೆಸ್ತಾ ಇದ್ದರೆ ಈ ರೀತಿ ತಾರತಮ್ಯ ಆಗುತ್ತೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಥವಾ ಅನುದಾನದ ಹಂಚಿಕೆ ಅಂತ ಸಂದರ್ಭದಲ್ಲಿ ತಮಗೆ ಯಾರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಭರಪೂರ, ಯಾರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿಲ್ಲ ಅವರಿಗೆ ಅಪೂರ್ಣ ಅನ್ನುವಂಥ ಅನುದಾನದ ಹಂಚಿಕೆ ಆಗುತ್ತೋ ಗೊತ್ತಿಲ್ಲ. ಇನ್ನು ಆರ್ಥಿಕ ನೀತಿ ಅಂದಾಗ ಅದರ ಆಧಾರದಲ್ಲೇ ಅನುದಾನದ ಹಂಚಿಕೆ ಆಗುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕಕ್ಕಂತೂ ನಿರಂತರವಾಗಿ ಅನ್ಯಾಯ ಆಗ್ತಾನೇ ಇದೆ. ಈಗ ಆಂಧ್ರ ಮತ್ತು ಬಿಹಾರದ ವಿಚಾರಕ್ಕೆ ಬರೋದಾದರೆ ಕೇಂದ್ರದಿಂದ ದಕ್ಕಿರುವ ಪಾಲನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗಿ ಹೋಗುತ್ತೆ. ಯಾಕಂದರೆ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಇಲ್ಲಿಂದ ಅತಿ ಹೆಚ್ಚು ಶಾಸಕರನ್ನು ನಿರೀಕ್ಷೆ ಮಾಡ್ತಾರೆ, ಅತಿ ಹೆಚ್ಚು ಸಂಸದರನ್ನು ನಿರೀಕ್ಷೆ ಮಾಡ್ತಾರೆ. ಅದನ್ನು ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇರೋದು. ಆದರೆ ಬಹಳ ಮುಖ್ಯವಾಗಿ ಸಂಸದರನ್ನು ದೊಡ್ಡ ಪ್ರಮಾಣದಲ್ಲಿ ಹೊಂದಿದ್ರೂ ಕೂಡ ಈ ಮಟ್ಟಿಗಿನ ಅನುದಾನದ ತಾರತಮ್ಯವನ್ನು ಖಂಡಿತವಾಗೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರದಿಂದ ಅನುದಾನ ಅಂದಾಗ ಆಗುವ ತಾರತಮ್ಯದ ಕುರಿತಂತೆಯೇ ಇವತ್ತು ನಾವು ಮಾತುಕತೆಯನ್ನು ನಡೆಸಬೇಕಾಗಿದೆ. ನಾನು ದಿವ್ಯಶ್ರೀ. ಮಿತ್ರರು ಅಂದಾಗ ಭರಪೂರ, ಅಥವಾ ಅಲ್ಲಿ ವಿರುದ್ಧವಾದಂಥ ಯಾವುದೋ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಿದೆ ಅಂದಾಗ ಸಂಪೂರ್ಣ ನಿರ್ಲಕ್ಷ್ಯ ಅನ್ನುವಂಥ ಧೋರಣೆಯನ್ನು NDA ಇಲ್ಲಿ ತಳೆದಿದೆಯಾ ಅನ್ನೋದು ಇಲ್ಲಿ ಸಹಜ ಪ್ರಶ್ನೆ. ಯಾಕಂದರೆ ಆಂಧ್ರ ಮತ್ತು ಬಿಹಾರದ ವಿಚಾರಕ್ಕೆ ಬರೋದಾದರೆ ಅನುದಾನದಲ್ಲಿ ಯಾವುದೇ ರೀತಿಯ ತಾರತಮ್ಯ ಕಾಣುವುದಿಲ್ಲ. ಆದರೆ ಕರ್ನಾಟಕದ ಪಾಡು ಹೇಳತ್ತಿರೋದು. ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ತಾರತಮ್ಯ, ಇದರ ಕುರಿತಂತೆಯೇ ಇವತ್ತು ಮಾತಾಡಬೇಕಾಗಿದೆ. ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಚಿಕ್ಕಾಸು ಅಂದರೆ ಬಿಡಿಗಾಸು. NDA ಆಪ್ತರು ಅಂತ ಕರೆಸ್ಕೊಳ್ಳುವಂತಹ ಆಂಧ್ರ ಹಾಗೂ ಬಿಹಾರಕ್ಕೆ ಹೆಚ್ಚು ಅನುದಾನ, ವಿಚ್ ಇಸ್ ಅಂಡರ್ಸ್ಟುಡ್, ಕೊಡ್ಲಿ, ಬೇಡ ಅಂತ ಹೇಳಲ್ಲ. ಆದರೆ ಕರ್ನಾಟಕಕ್ಕೆ ಈ ಮಟ್ಟಿಗಿನ ತಾರತಮ್ಯವನ್ನು ಹೆಂಗೆ ಒಪ್ಕೊಳ್ಳೋದು ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು 17 ತಿಂಗಳಲ್ಲಿ ರಾಜ್ಯದ 2 ಯೋಜನೆಗೆ ಅನುಮೋದನೆ. 17 ತಿಂಗಳುಗಳಲ್ಲಿ ಯೋಚನೆ ಮಾಡಿ. ಅನುದಾನದ ಹಂಚಿಕೆಯಲ್ಲಿ ರಾಜ್ಯಕ್ಕಾಗಿರುವಂತಹ ಮಹಾ ಮೋಸದ ಕುರಿತಂತೆ ನಾವು ಮಾತಾಡಬೇಕಾಗಿದೆ. ಜನ ಮಾತಾಡ್ತಾರೆ, ಒಂದೆರಡು ದಿವಸ ಮಾತಾಡ್ತಾರೆ. ಆ ಜನ ಆಯ್ಕೆ ಮಾಡಿರುವಂಥ ಪ್ರತಿನಿಧಿಗಳು ಸಂಸದರು ಅಂತ ಇರ್ತಾರಲ್ಲ, ಅವರು ಇದನ್ನು ತಲುಪಿಸ್ಬೇಕಲ್ಲ, ತಲುಪಿಸ್ತಿದ್ದಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಹೌದು, ಬಹಳ ಮುಖ್ಯವಾಗಿ ನಾವಿಲ್ಲಿ ಕೇಂದ್ರದಲ್ಲಿ NDA ಮೈತ್ರಿಕೂಟ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರದ ಸಂದರ್ಭದಲ್ಲಿ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಸಿಕ್ಕಿರೋದು ಬಿಡುಗಾಸೆ. ಸರ್ಕಾರಕ್ಕೆ ಊರ್ಗೋಲಾಗಿರುವಂಥ ಮಿತ್ರರ ಸರ್ಕಾರ ಈಗ ಆಂಧ್ರ ಬಿಹಾರದ ವಿಚಾರಕ್ಕೆ ಬರೋದಾದರೆ ಭರಪೂರ ಅನುದಾನ ಲಭ್ಯವಾಗಿದೆ. ಕೇಂದ್ರ ಸರ್ಕಾರ ಸಚಿವ ಸಂಪುಟದ ನಿರ್ಧಾರಗಳ ಮೂಲಕ ಈ ರಾಜ್ಯಗಳ ಅಭಿವೃದ್ಧಿ ಯೋಜನೆಗಳಿಗೆ ತಲಾ 1 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಕೊಟ್ಟಿದೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಅದನ್ನು ಪುಡಿಗಾಸು ಬಿಡುಗಾಸು ಅಂತಾರಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಹೌದು, ನಿಮಗೆ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. BJPಯವರು ತಮ್ಮ ಅನುದಾನ ಹಂಚಿಕೆ ಅಂದ ಸಂದರ್ಭದಲ್ಲಿ ಸಮರ್ಥನೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಡಬಹುದು. ಆದರೆ ರಾಜ್ಯಕ್ಕೆ ಹಾಗಾದರೆ ಸಿಕ್ಕಿರೋದೇನು, ದಕ್ಕಿರೋದೇನು, ಆಂಧ್ರಕ್ಕೆ ಸಿಕ್ಕಿರೋದೇನು, ಈ ರೀತಿ ಪ್ರಶ್ನೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೆ, ನೋಡ್ಕೊಂಬರೋಣ. ರೈಟ್, ಹಾಗಾದರೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ನೋಡಿ. ಬಳ್ಳಾರಿ ಮತ್ತು ಚಿಕ್ಕಜಾಜೂರು ರೈಲು ಮಾರ್ಗ, ಇದಕ್ಕೆ 3432 ಕೋಟಿ. 17 ತಿಂಗಳ ಅವಧಿಯಲ್ಲಿ 2 ಯೋಜನೆಗಳಿಗೆ ಬಂದಿರುವಂತಹ ಅನುದಾನದ ವಿಚಾರ ಇದು. ಇನ್ನು ನಮ್ಮ ಮೆಟ್ರೋ ಬೆಂಗಳೂರಲ್ಲಿ ವಿಶೇಷವಾಗಿ ಮೆಟ್ರೋ ಆಶ್ರಿತರು ಬಹಳಷ್ಟು ಜನ ಇದ್ದಾರೆ.
ಅದೇನೇ ದರ ಏರಿಸಿದ್ರು ಕೂಡ ಈ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅನ್ನುವಂಥ ಜನಸಾಮಾನ್ಯರು ನಿತ್ಯ ಜೀವನಕ್ಕೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂಚರಿಸುವುದಕ್ಕೆ ಮೆಟ್ರೋ ಒಂದು ಪೂರಕ ವ್ಯವಸ್ಥೆ. ಇದಕ್ಕೆ ನೋಡಿ 15,611 ಕೋಟಿ ನಿಯೋಜನೆ ಮಾಡಲಾಗಿದೆ. ಹಾಗಾದರೆ ಆಂಧ್ರದ ವಿಚಾರಕ್ಕೆ ಬರಲೇಬೇಕು. ನೋಡಿ ಇಲ್ಲಿ VISL ಸ್ಪೆಷಲ್ ಪ್ಯಾಕೇಜ್ ನೋಡಿ, ಸ್ಪೆಷಲ್ ಪ್ಯಾಕೇಜ್ ಅದು 11,440 ಕೋಟಿ. ಸೆಮಿಕಂಡಕ್ಟರ್, ಇವತ್ತು NDA ವಿಶೇಷವಾಗಿ ಉಲ್ಲೇಖ ಮಾಡೋದು ಇದೇ ಸೆಮಿಕಂಡಕ್ಟರ್. ಕರ್ನಾಟಕಕ್ಕೆ ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸಿ ತಿರುಗಿ ನೋಡಿದಾರ ಸೆಮಿಕಂಡಕ್ಟರ್? ನೋ. ಆದರೆ ಆಂಧ್ರಕ್ಕೆ 2,300 ಕೋಟಿ. ಅಮರಾವತಿ ಅಭಿವೃದ್ಧಿ ಯೋಜನೆ 4,200 ಕೋಟಿ. ಇನ್ನು ನೆಲ್ಲೂರಿನಿಂದ ಬಡ್ವೇಲ್ ಹೆದ್ದಾರಿ 3,653 ಕೋಟಿ. ಅಮರಾವತಿ ನಂಬೂರು ರೈಲ್ವೆ 2,245 ಕೋಟಿ. ಅಂದರೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಮಿತ್ರ ಪಕ್ಷಗಳನ್ನು ಸಂತೃಪ್ತಿಪಡಿಸೋದಕ್ಕೆ ಬಗ್ದು ತುಂಬಿಸ್ಕೊಳ್ಳಿ ಅಂತ ಕೊಟ್ಟ ಹಂಗೆ ಕಾಣ್ತಾ ಇದೆ. ಬಟ್ ಈ ಕರ್ನಾಟಕದ ವಿಚಾರಕ್ಕೆ ಬರುವುದಾದರೆ ಏನಿದು ಅನ್ನುವಂಥ ಸಹಜ ಪ್ರಶ್ನೆ. ಕಳೆದ 17 ತಿಂಗಳ ವಿಚಾರಕ್ಕೆ ಬರುವುದಾದರೆ 2 ಯೋಜನೆಗಳಿಗಷ್ಟೇ ಅನುದಾನ ಸಿಕ್ಕಿರೋದು. ಇನ್ನು ಆಂಧ್ರದ ಮತ್ತೊಂದು ತಿರುಪತಿ ಕಟ್ಟಾಡಿ ಜೋಡಿ ರೈಲು 1,332 ಕೋಟಿ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ 17 ತಿಂಗಳ ಅವಧಿಗೆ ರಾಜ್ಯಕ್ಕೆ ಕೇವಲ 2 ಯೋಜನೆಗಳಿಗೆ ಆಂಧ್ರ ಮತ್ತು ಬಿಹಾರದ ವಿಚಾರಕ್ಕೆ ಬರುವುದಾದರೆ ಮುಗ್ದು ಕೊಡ್ತಾರೆ ಅನ್ನೋದಾದರೆ ಇದನ್ನು ಆರ್ಥಿಕ ನೀತಿ ಅಂತ ಕರೆಯೋದಕ್ಕೆ ಸಾಧ್ಯವಾ ಅನ್ನೋದು ಸಹಜವಾಗಿ ಮೂಡುವಂತಹ ಪ್ರಶ್ನೆ. ಕೇಂದ್ರದಲ್ಲಿ NDA ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ, ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದು ರಾಜ್ಯದಲ್ಲಿ BJP ಇದ್ದಾಗ ಸಹಜವಾಗಿ ಇಂಥ ಮಾತುಗಳು ಕೇಳಿಬರ್ತವೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅಂತ, ಆದರೆ ಅದು ವಿಪರೀತ ಮಟ್ಟಕ್ಕೆ ಹೋಗಬಾರ್ದು. ಹಾಗಾಗಿ ಈ ಅನುದಾನ ಹಂಚಿಕೆ ಅಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಉಲ್ಲೇಖ ಮಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. KT ಪಾಟೀಲ್ ಕಾನ್ಫರೆನ್ಸ್ ಕೂಡ ಮಾಡ್ಕೊಳ್ಳೋಣ, ಕಾಶ್ಯಪ್ ಅವ್ರ ಕಾನ್ಫರೆನ್ಸ್ ಕೂಡ ಮಾಡ್ಕೊಳ್ಳೋಣ. ನಿಮಗೂ ಮಾಡ್ತೀವಿ, ಆದ್ರೆ ಕೇಂದ್ರದಿಂದ ನಮ್ಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಹಣವನ್ನು ಅನುದಾನವನ್ನು ಕೊಡಿಸ್ಕೊಂಡಿದ್ದೀವಿ. ತೀರ್ಮಾನದಲ್ಲೂ ಕೂಡ JT ಪಾಟೀಲ್ ಕಾನ್ಫರೆನ್ಸ್ ಕೂಡ ಮಾಡ್ಕೊಳ್ಳೋಣ, ಕಾಶ್ಯಪ್ ಅವ್ರ ಕಾನ್ಫರೆನ್ಸ್ ಕೂಡ ಮಾಡ್ಕೊಳ್ಳೋಣ. ನಿಮಗೂ ಮಾಡ್ತೀವಿ, ಆದ್ರೆ ಕೇಂದ್ರದಿಂದ ನಮ್ಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಹಣವನ್ನು ಅನುದಾನವನ್ನು ಕೊಡಿಸ್ಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನು ಮಾಡ್ತದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಕೂಡ ಕೊಡಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನೀವು ದಯಮಾಡಿ ಹೊರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಇವತ್ತು ಚಾಲುಕ್ಯ ಉತ್ಸವ 2026 ನಡೀತಾ ಇದೆ. ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಅದಕ್ಕೆ 3 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಅದು ಸಾಲಲ್ಲ ಅಂತ ಹೇಳಿದ್ದಾರೆ. ಇನ್ನೂ 1 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನೂ 1 ಕೋಟಿ ರೂಪಾಯಿಯನ್ನು ಕೊಡುತ್ತೇನೆ. ಇಮ್ಮಡಿ ಪುಲ್ಕೇಶಿಯವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗದ್ದಿಗೌಡರು ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಯಾವಾಗಲೂ ಕೂಡ ನಿಮ್ಮ ರಿಕ್ವಿಷನ್ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಿ. ನೋಡಿ, ನಾವು ರಾಜ್ಯದ ಪರಿಸ್ಥಿತಿ ಅಂದಾಗ ಬಹಳ ಮುಖ್ಯವಾಗಿ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಮಟ್ಟಿಗೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅನುದಾನದ ಹಂಚಿಕೆ ಈ ಮಟ್ಟಿಗೆ ತಾರತಮ್ಯ ಆಗುತ್ತೆ ಅನ್ನೋದನ್ನು
ಯಾವ ಕರ್ನಾಟಕದ ಪ್ರಜೆ ಕೂಡ ಒಪ್ಪಿಕೊಳ್ಳೋದಿಲ್ಲ. ಬಟ್ ಇಲ್ಲಿ ಸಂಸದರ ಪಾತ್ರ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲೇನು ಆಯ್ಕೆ ಮಾಡೋದೇನು, ಮೋದಿ ಅಂತ ಜೈಕಾರ ಕೂಗುವುದೇನು, ರಸ್ತೆಗಳಲ್ಲಿ ಹೂಮಳೆಗಳು ಪುಷ್ಪ ಮಳೆಯನ್ನೇ ಸುರಿಸ್ತಾ ಇರ್ತಾರೆ. ಆದರೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರು ಏನು ಮಾಡ್ತಿದ್ದಾರೆ ಅನ್ನುವಂಥ ಸಹಜ ಪ್ರಶ್ನೆ. ಈ ಮಟ್ಟಿಗಿನ ತಾರತಮ್ಯ ಆದರೂ ಕೂಡ ಒಪ್ಕೊಂಡು ಬಂದ್ಬಿಡ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರಾಗಿರುವಂಥ ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರು ಗುಣಜೂರು ಚರಣ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಚರಣ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಾಗೇ ಇರಿ ಸಂಪರ್ಕದಲ್ಲಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ರೈಟ್, ದರ್ಶನ್ ಅವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿವರೆಗೂ ಪ್ರಯಾಣ ಬೆಳೆಸಿ ಹೋರಾಟ ಮಾಡಿದವರು ನೀವು. ಇವತ್ತು 17 ತಿಂಗಳಿಗೆ 2 ಯೋಜನೆಗೆ ಇವತ್ತು ಬಜೆಟನ್ನು ಕೊಡ್ತಾರೆ ಅನ್ನೋದಾದರೆ ಈ ತಾರತಮ್ಯದ ಬಗ್ಗೆ ಈಗಲೂ ಮಾತಾಡಿಲ್ಲ ಅಂದರೆ ಭಾಳ ಕಷ್ಟ ಇದೆ. ನಾವು ಪ್ರತಿ ಬಾರಿ ಒಂದು ಚರ್ಚೆಗಳಿಗೆ ಬಂದಾಗ ನಿಮ್ಮ ಮುಖೇನ ನಾನು ಕೇಳ್ತಾ ಇದ್ದಿದ್ದು, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಧ್ವನಿಯನ್ನು ಪ್ರತಿ ಡಿಬೇಟಲ್ಲೂ ಎತ್ತುತ್ತಾ ಇದ್ದೆ. ಮೇಡಮ್, ನಾವು ಇತಿಹಾಸವನ್ನು ಓದಿದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕೆ ಲಗ್ಗೆ ಇಟ್ಟ ಬ್ರಿಟಿಷರು ಇಲ್ಲಿ ಜನರಿಂದ ಏನು ಕಪ್ಪವನ್ನು ಪಡೆದುಕೊಂಡು ಇಲ್ಲಿಂದ ದೋಚ್ಕೊಂಡು ತಮ್ಮ ಲಂಡನ್ನಿಗೆ ತಗೊಂಡೋಗಿ ಅಲ್ಲಿ ಸುಭಿಕ್ಷ ಬದುಕನ್ನು ಮಾಡ್ತಾ ಇದ್ರು. ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇವತ್ತು ಏನು ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ನೋಡ್ಬೇಕಂತಂದ್ರೆ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರಕ್ಕೂ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಸರ್ಕಾರಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ ಮೇಡಮ್, ಇವತ್ತು ನಾವು GST ನಲ್ಲಿ 2ನೇ ಸ್ಥಾನದಲ್ಲಿ, ಇಡೀ ದೇಶಕ್ಕೆ ಸುಭಿಕ್ಷ ಸಂಪತ್ತನ್ನು ಕೊಡೋದ್ರಲ್ಲಿ ಕನ್ನಡಿಗರ ಪಾಲು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇವತ್ತು ನೀವು ಹೇಳ್ತಾ ಇದ್ರಿ ಮೇಡಮ್ 17 ತಿಂಗಳ 2 ಯೋಜನೆಗಳಿಗೆ ಅಂತ, ಓನ್ಲಿ 17 ಮಂತ್ ಅಂತ ನೀವು ಕೌಂಟ್ ಮಾಡ್ತಾ ಇದ್ದೀರಲ್ಲ. ನಾನು ಹೇಳ್ತಾ ಇದ್ದೀನಿ, ಕಳೆದ 12 ವರ್ಷದಲ್ಲಿ ಕರ್ನಾಟಕ ನಾಡಿಗೆ ನರೇಂದ್ರ ಮೋದಿಯವರು ಎಷ್ಟು ಬಾರಿ ಬಂದಿದ್ದಾರೆ ಅಂದರೆ, ಅವರ ಚುನಾವಣಾ ಪ್ರಚಾರ ಬಿಟ್ಟು ಬೇರೆ ವಿಚಾರಗಳಲ್ಲಿ ಎಷ್ಟು ಬಾರಿ ಬಂದಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಮೇಡಮ್, ನರೇಂದ್ರ ಮೋದಿ ಸಾಹೇಬರು 2 ಬಾರಿ ಬಂದಿದ್ದಾರೆ. ಒಂದು ಇಸ್ರೋಕ್ಕೆ ಬಂದಿದ್ದು ನಿಮಗೆ ಗೊತ್ತಿದೆ, ಇನ್ನೊಂದು 80% ಕರ್ನಾಟಕ ಗೌರ್ಮೆಂಟ್ ಕೊಡಲ್ಪಡುವಂಥ ಮೆಟ್ರೋ ಹಣ 80%. ಯಾಕೆಂತಂದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ಅವರೇ ಕೊಟ್ಟಿದ್ದಾರೆ, ಕೇವಲ 20% ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತದೆ. ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಮೆಟ್ರೋ ಒಂದು ಉದ್ಘಾಟನೆಗೆ, ಎಲ್ಲೋ ಉದ್ಘಾಟನೆಗೆ ನರೇಂದ್ರ ಮೋದಿ ಸಾಹೇಬರು ಬಂದಿದ್ರು ಅನ್ನುವಂಥ ವಾಸ್ತವಾಂಶ. ಇದು ಒಂದು ಕಡೆ. ಮೇಡಮ್, ಇವತ್ತು ಬಾಕಿಯಾಗಿರ್ತಕ್ಕಂಥ ನೀವೊಂದು ರೈಲ್ವೆ ಯೋಜನೆ ಬಗ್ಗೆ ಹೇಳಿದ್ರಿ ಮೇಡಮ್. ಇವತ್ತು ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗ ಆಗಿರ್ಬೋದು, ಹೊಸಕೋಟೆ ವಾಸ್ಕೋ ರೈಲ್ವೆ ಮಾರ್ಗ ಆಗಿರ್ಬೋದು, ಕಡೂರು ಸಕಲೇಶ್ಪುರ ಮಾರ್ಗ ಆಗಿರ್ಬೋದು, ಕುಪ್ಪಂ ರೈಲ್ವೆ ಮಾರ್ಗ ಆಗಿರ್ಬೋದು, ದಾವಣಗೆರೆ ಬೆಳಗಾವಿ ರೈಲ್ವೆ ಮಾರ್ಗ ಆಗಿರಬೇಕು, ತುಮಕೂರು ರಾಮದುರ್ಗ ರೈಲ್ವೆ ಮಾರ್ಗ ಆಗಿರ್ಬೋದು, ಅಥವಾ ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗ ಆಗಿರ್ಬೋದು. ಇದು ರೈಲ್ವೆನ ಹೇಳ್ತಾ ಇರೋದು. ವಿದ್ಯುದೀಕರಣ ಬಾಕಿ ಇರ್ತಕ್ಕಂಥದ್ದು ಗಿಣಿಗೆರೆ ಮತ್ತು ಗಂಗಾವತಿ ಯೋಜನೆ ಆಗಿರ್ಬೋದು, ತುಮಕೂರು ಚಿತ್ರದುರ್ಗ ದಾವಣಗೆರೆ ಯೋಜನೆ ಆಗಿರ್ಬೋದು, ತುಮಕೂರು ಮಧುಗಿರಿ ರಾಮದುರ್ಗ ಆ ಯೋಜನೆನೂ ಬಾಕಿ ಆಗಿರ್ತಕ್ಕಂಥ ಒಂದು ವಿಚಾರ. ಇದು ರೈಲ್ವೆದು. ಮೇಡಮ್, ಇವತ್ತು ಏನು ತೆರಿಗೆ ವಿಚಾರಕ್ಕೆ ಬರೋಣ ಮೇಡಮ್. ನಮಗೆ ಬಾಕಿ ಬರಬೇಕಾದಂಥ ತೆರಿಗೆ 2,200,000 ಕೋಟಿ ರೂಪಾಯಿ ಬಾಕಿ ಇದೆ. ಹಣಕಾಸು ಆಯೋಗದ 14 ಮತ್ತು 15ನೇ ಆಯೋಗದ ಹಣ ನಮಗೆ ಬರೋದು ಬಾಕಿ ಇದೆ ಮೇಡಮ್. ನಾವು ಈಗ ಬದುಕನ್ನಾದರೂ ಉಳಿಸಿದಾರೆ ಅಂತಂದ್ರೆ, ನಾವು ಬರ ಪರಿಹಾರ ಕೇಳಿದ್ದು 18,400 ಕೋಟಿ ಮೇಡಮ್. ಅದನ್ನು ಅವ್ರು ಕೊಡಲಿಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳಿದಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಾಗ 3,400 ಕೋಟಿ ರೂಪಾಯಿ ನಮಗೆ ಬರ ಪರಿಹಾರ ಬಂದಿದೆ. ಉಳಿದ ಹಣವನ್ನು ಅವ್ರು ಕೊಟ್ಟಿಲ್ಲ. ನೆರೆ ಪರಿಹಾರ ನಾವು ಕೇಳಿದ್ದು 12,257 ಕೋಟಿ ರೂಪಾಯಿ ಮೇಡಮ್. ಆದರೆ ಅವ್ರು ಕೊಟ್ಟಿದ್ದು 252 ಕೋಟಿ, ಅದು ಸಮೇತ ಬರಲಿಲ್ಲ ಮೇಡಮ್. ಮೊನ್ನೆ ಅಷ್ಟೇ ನಾರ್ತ್ ಕರ್ನಾಟಕದಲ್ಲಿ ಏನು ನೆರೆ ಬಂದಾಗ ನಮ್ಮ ರಾಜ್ಯ ಸರ್ಕಾರ 5,000 ಕೋಟಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಆ ಕೂಡಲೇ 2 ಹಂತದಲ್ಲಿ ರೈತರ ಅಕೌಂಟ್ಗಳಿಗೆ ಹಣವನ್ನು ತಲುಪಿಸುವಂತ ಕೆಲಸ ಮಾಡಿದ್ವಿ. ಆದರೆ ಇವತ್ತು ಮಹಾರಾಷ್ಟ್ರಕ್ಕೆ 1,446 ಕೋಟಿ ರೂಪಾಯಿ ಮಹಾರಾಷ್ಟ್ರಕ್ಕಂತೆ, ನಮಗೆ ಕೇವಲ 384 ಕೋಟಿ ರೂಪಾಯಿ ತೆರಿಗೆ ಅಂತ ಕೊಡ್ತಾ ಇದ್ದಾರೆ ಮೇಡಮ್. ಹಾಗೇನೆ ಇವರು ಘೋಷಣೆ ಮಾಡಿದಂತ ಭದ್ರಾ ಮೇಲ್ದಂಡೆ ಯೋಜನೆ ಹಣ ಇವತ್ತಿನ ತನಕ ಬಿಡುಗಡೆ ಆಗಿಲ್ಲ. DPR ಆಯಿತು, ಎಲ್ಲದೂ ಆಯಿತು. ಅವರ 23ರ ಬಜೆಟಲ್ಲಿ ಘೋಷಣೆ ಆಗಿರೋದು. ಇವತ್ತು 26ಕ್ಕೆ ಬಂದಿದ್ದೀವಿ. ಅವಾಗಲೇ ಘೋಷಣೆ ಆದಂಥ ಪೆರಿಪಲ್ ರಿಂಗ್ ರೋಡ್ದು 3,000 ಕೋಟಿ ಹಣ ಬಂದಿಲ್ಲ. ಕೆರೆಕಟ್ಟೆ ಅಭಿವೃದ್ಧಿದು 3,000 ಕೋಟಿ ಹಣವನ್ನು ಅವ್ರು ಕೊಟ್ಟಿಲ್ಲ. ಅವ್ರನ್ನೇ ಘೋಷಣೆ ಮಾಡಿರ್ತಕ್ಕಂಥ ಏನು ರಾಯಚೂರಿಗೆ ಏಮ್ಸ್ ಆಗಿರ್ಬೋದು, ಮೈಸೂರಿಗೆ IIT ಆಗಿರ್ಬೋದು, ಅದು ಬಂದಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಏನು ಬರಬೇಕಾದಂಥ ಹಣವನ್ನು ಏನು ಆರ್ಟಿಕಲ್ 371J ಪ್ರಕಾರ ಇವತ್ತಿನ ತನಕ ನರೇಂದ್ರ ಮೋದಿಯವರು ಸರ್ಕಾರ ಕೊಟ್ಟಿಲ್ಲ. ಹೌದು, ಅವ್ರು ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಮಾಡ್ಕೊಂಡಿದ್ದಾರಲ್ಲ ಕೂಡಿಕೆ ಕಿಚಡಿ ಸರ್ಕಾರ, ನಿತೀಶು ಮತ್ತು ಯಾರು
ನಾಯ್ಡು ಇವರಿಬ್ಬರಿಗೆ ಭರ್ಪೂರ್ ಹಣಗಳನ್ನ ಕೊಟ್ಟು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಕೇಂದ್ರ ಉಕ್ಕಿನ ಸಚಿವರು ಕರ್ನಾಟಕ ಬಿಟ್ಟು ಅವರ ಒಂದು ಇಲಾಖೆಯಲ್ಲಿ ಬರುವಂಥ 12 ವಿಶೇಷ ಕೈಗಾರಿಕಾ ಘಟಕವನ್ನು ಬೇರೆ ರಾಜ್ಯಗಳಿಗೆ ಅಂತಾರೆ. ಕರ್ನಾಟಕ ಮಾಡಬಾರ್ದಂಥ ನ್ಯಾಯ ಏನು ಮಾಡಿದೆ? ಇವತ್ತು ನೀವು ನಮ್ಮ ಹಣ ತಗೊಂಡಿದ್ದೀರಾ, ನಮ್ಮ ತೆರಿಗೆ ದೋಚಿದ್ದೀರಾ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಕನ್ನಡಿಗರು ಭಿಕ್ಷುಕರಲ್ಲ, ನಮಗೆ ನ್ಯಾಯವಾಗಿ ನೀವು ಕೊಡಬೇಕಾದಂಥ ಯೋಜನೆಗಳನ್ನ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರೇ ಸಾಕು ನಿಮ್ಮ ಚುನಾವಣಾ ಪ್ರಚಾರಗಳು. ನಾಳೆ ಮೇ ಬಿ ಇವರು ತಾಲೂಕ್ ಪಂಚಾಯತ್ ZPಗೋ ಅಥವಾ GBA ಚುನಾವಣೆಗೆ ಬಂದು ಪ್ರಚಾರಕ್ಕೆ ಬರ್ಬೋದು. ನನ್ನ ಮುಖ ನೋಡಿ ಓಟ್ ಹಾಕಿ. ನಿಮ್ಮ ಮುಖ ಯಾಕೆ ನೋಡಬೇಕು? ನಿಮ್ಮ ಮುಖ ನೋಡಿದ್ರಲ್ಲ ಕನ್ನಡಿಗರು. ಒಂದ್ಸರಿ 27 ಜನ ಗೆಲ್ಸಿದ್ರು, ಈ ಸಲ 19 ಜನ ಗೆಲ್ಸಿದ್ದಾರೆ. ಗೆದ್ದವರಂತೂ ಅವ್ರ ಮುಖ ನೋಡಿರೋದ್ರಿಂದ ಅವ್ರ ಮುಂದೆ ನಡುಬಗ್ಸಿ ಕೇಳುವಂಥ ಶಕ್ತಿ ಈ ಸಂಸದರುಗಳಿಗಿಲ್ಲ. ನಾವು ಕೇಳಬೇಕಾದ್ರೆ ನಮ್ಮ ಧ್ವನಿಯನ್ನು GST ಕೌನ್ಸಿಲ್ಗೆ ಹೋದಾಗ ಮೇಡಮ್ ಇವ್ರು ಯಾಕೆ ಹೋಗಿಲ್ಲ ಅಂತಾರೆ. ಹೋದಾಗ ನಮ್ಮ ಮೈಕನ್ನು ಆಫ್ ಮಾಡಿ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ನಮ್ಮ ಹಕ್ಕುಚ್ಯುತಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವನ್ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಮಾತಾಡ್ತೀನಿ ನಿಮ್ಮ ಜೊತೆ. ಚರಣ್ ಅವರೇ ಹೇಳಬೇಕು, ಇಷ್ಟು ತನಕ ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಯಾಕೆ ತಾರತಮ್ಯ? ಕರ್ನಾಟಕ ಏನು ಮಾಡಿದೆ? ಮೇಡಮ್, ತಾರತಮ್ಯ ಅನ್ನೋದಕ್ಕೆ ಅಂಕಿ ಸಮೇತ ಕೊಡಬೇಕಾಗ್ತದೆ. ಈಗ GST ಬರೋಕ್ ಮುಂಚೆ ಏನು ವ್ಯಾಟ್ ಮತ್ತು 18-19 ರೀತಿಯಾದಂತಹ ಟ್ಯಾಕ್ಸಸ್ ಇತ್ತು. ಇಲ್ಲಿಂದ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿಂದ 200 ರೂಪಾಯಿ ಕಲೆಕ್ಟ್ ಆದ್ರೆ 100 ರೂಪಾಯಿ ಕೇಂದ್ರಕ್ಕೆ ಹೋದ್ರೆ ಇವರು ಎಲ್ಲಾ ರಾಜ್ಯಗಳಿಗೆ ಹಂಚ್ತಾ ಇದ್ದಿದ್ದು 32 ರೂಪಾಯಿ. ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ 100 ರೂಪಾಯಿ ಅವರು 42 ರೂಪಾಯಿ ನಾವು ಹಂಚ್ತಾ ಇದ್ದೀವಿ. ಇಲ್ಲಿ ಏನ್ ಸಮಸ್ಯೆ ಆಗಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವರ UPA ಸರ್ಕಾರ ಇದ್ದಾಗ ಒಟ್ಟು ರಾಜ್ಯಕ್ಕೆ ಬಂದಿದ್ದ 10 ವರ್ಷದಲ್ಲಿ 60,000 ಕೋಟಿ 60,000 ಕೋಟಿ UPA ಸರ್ಕಾರದಲ್ಲಿ. ಮೋದಿ ಸರ್ಕಾರ ಬಂದ 2.5 ಲಕ್ಷ ಕೋಟಿ ಇವತ್ತಿನವರೆಗೂ ಬಂದಿದೆ. ಎಲ್ಲಿ ತಾರತಮ್ಯ ಆಗಿದೆ ಅಂದ್ರೆ 243%, ಮೋರ್ ದನ್ 250% ಇನ್ಕ್ರೀಸ್ ಆಗಿರೋದು ಇವರು ಕಂಪ್ಯಾರಿಟಿವ್ಲಿ UPA ಗವರ್ಮೆಂಟ್. ಈಗ ಅನುದಾನದ ವಿಚಾರಕ್ಕೆ ಬರೋದಾದ್ರೆ ಇವರ ಟೋಟಲ್ ಟ್ಯಾಕ್ಸ್ ಡಿವಲ್ಯೂಷನ್ ಮಾಡೋಣ. ಟ್ಯಾಕ್ಸ್ ಡಿವಲ್ಯೂಷನ್ ಅಲ್ಲಿ 81,000 ಕೋಟಿ ಇವ್ರು ನಮಗೆ ಕೊಟ್ಟಿದ್ದು 10 ವರ್ಷದಲ್ಲಿ. ನರೇಂದ್ರ ಮೋದಿ ಸರ್ಕಾರ 246% ಜಾಸ್ತಿ ಮಾಡಿದೆ. ನಿಯರ್ಲಿ 2.82 ಲಕ್ಷ ಕೋಟಿ. ಇವತ್ತಿನ ಡೇಟ್ ತಗೊಂಡ್ರೆ, ನಾನು 6 ತಿಂಗಳು 8 ತಿಂಗಳು ಹಿಂದಿನ ಲೆಕ್ಕಾಚಾರ ಕೊಡ್ತಾ ಇದ್ದೀನಿ. ಇವತ್ತಿನ ಡೇಟ್ ತಗೊಂಡ್ರೆ 3 ಲಕ್ಷ ಕೋಟಿ ಮುಟ್ಟಿರುತ್ತದೆ. ಸೊ ದಯವಿಟ್ಟು ಈ ರೀತಿ ಕಾಂಗ್ರೆಸ್ನವರು ಇವರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ದುಡ್ಡನ್ನ ಅದನ್ನ ಹಾಳು ಮಾಡಿಕೊಂಡು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಸೃಷ್ಟಿಸ್ಕೊಂಡು ಕೇಂದ್ರದ ಕಡೆ ಪಟ್ಟು ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಸರಿ ಇಲ್ಲ. ಯಾಕಂದ್ರೆ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ. ಈಗ ತೆಲಂಗಾಣದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದೆ. ಆ ವ್ಯಕ್ತಿ ಹೋಗ್ತಾರೆ, ಮುಖ್ಯಮಂತ್ರಿ ಕೂತ್ಕೊಂತಾರೆ, ಮೋದಿ ಅವ್ರ ಹತ್ರ ಮಾತಾಡ್ತಾರೆ, ಸಂಬಂಧಪಟ್ಟ ಸಚಿವರ ಹತ್ರ ಮಾತಾಡ್ತಾರೆ, ಏನ್ ಬೇಕೋ ತಗೊಂಡ್ಬರ್ತಾರೆ. ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ಕಾಂಗ್ರೆಸ್ ಸರ್ಕಾರನೇ, ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರನೇ. ನಿಮ್ ಕೈಯಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ? ಒಂದು ಉದಾಹರಣೆ ಕೊಡ್ತೀನಿ. ಇದೇ ರಾಜ್ಯದ ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ಎಷ್ಟು ಬಸ್ ಕೊಟ್ರು? ಬೆಂಗಳೂರಿಗೂ ಕೊಟ್ರು, ಹೈದರಾಬಾದ್ಗೂ ಕೊಟ್ರು. ಹೈದರಾಬಾದ್ ನ ಮುಖ್ಯಮಂತ್ರಿ ಖುದ್ದಾಗಿ ಹೋಗಿ ಒಂದು ಧನ್ಯವಾದ ಸಲ್ಲಿಸ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ? ಇಲ್ಲಿ ಯಾರ್ದು ದ್ವೇಷದ ರಾಜಕಾರಣ? ಸ್ವಲ್ಪ ಇತಿಹಾಸ ತೆಗೆದು ಕಾಂಗ್ರೆಸ್ನವರು ನೋಡ್ಕೋಬೇಕು. PV ನರಸಿಂಹರಾವ್ ಕಾಲದಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇವರು ಟೀಕೆಗಾಗಿ ಹೇಳಿದ್ರೆ ಮಾತ್ರ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ 243% ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ಕೊಟ್ಟರದ? ನಾರ್ಮಲ್ ಆಗಿ ಕೊಟ್ಟಿರೋದು. ಕೆಲಸ ಮಾಡ್ತಾ ಇರೋದು ನೀನ್ ಕೆಲಸ ಮಾಡು ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಕೆಲಸ ಯಾರು ಮಾಡಲು ಅವ್ರಿಗೆ ಹೇಳ್ಬೇಕು. 243% ಏರಿಕೆ ಆಗಿದೆಯಲ್ಲ, ಏನು 81,000 ಕೋಟಿ ನೀವು ಕೊಡ್ತಾ ಇದ್ರಿ, 60,000 ಕೋಟಿ ನೀವು ಕೊಡ್ತಾ ಇದ್ರಿ. ಅನುದಾನಗಳು 2.5 ಲಕ್ಷ ಕೋಟಿ ಇವತ್ತು ನಾವು ಕೊಟ್ಟಿದ್ವಿ. ಇದು ಇನ್ಕ್ರೀಸ್ ಆಗ್ಲಿಲ್ವಾ? ಯಾಕೆ ಕರ್ನಾಟಕಕ್ಕೆ ಉಲ್ಲೇಖ ಮಾಡ್ತೀನಿ ಚರಣ್ ಅವರೇ. ಅಲ್ಲ, ಯಾಕೆ ಒಂದ್ ನಿಮಿಷ, ಯಾಕೆ ಬಿಹಾರ್ಗೆ ಹೋಗುತ್ತೆ ಅಂತಿರಲ್ಲ? ಫೈನಾನ್ಸ್ ಕಮಿಷನ್ ಯಾರು ಮೇಡಮ್ ಮಾಡಿದ್ದು? ನರೇಂದ್ರ ಮೋದಿ ಅವ್ರು ಮಾಡಿದ್ದು ಫೈನಾನ್ಸ್ ಕಮಿಷನ್. ಆರ್ಟಿಕಲ್ 280 ಏನ್ ಹೇಳುತ್ತೆ ಸಂವಿಧಾನದಲ್ಲಿ? ಯಾರು ಮಾಡಿದ್ದದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ಫೈನಾನ್ಸ್ ಕಮಿಷನ್ ಬಂದು ಇಲ್ಲಿ ರಾಜ್ಯದಲ್ಲಿ ಕುತ್ಕೊಳ್ಳುತ್ತಲ್ಲ, ಅವ್ರಿಗೆ ಸರಿಯಾಗಿ ಮನವರಿಕೆ ಮಾಡ್ಕೊಡ್ಬೇಕಾದ್ರೆ ಜವಾಬ್ದಾರಿ ಯಾರ್ದು? ನರೇಂದ್ರ ಮೋದಿ ಅವ್ರದ್ದ ಇಲ್ಲ ರಾಜ್ಯ ಸರ್ಕಾರದ? ಯಾರು ಮನವರಿಕೆ ಮಾಡ್ಕೊಡ್ಬೇಕು? ಮೈಕ್ ಆಫ್ ಮಾಡ್ತಾರ ಯಾರಾದ್ರು GST ಕೌನ್ಸಿಲ್ ಅಲ್ಲಿ? ಏನ್ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ ಇವರು? ಮೈಕ್ ಆಫ್, ಮುಖ್ಯಮಂತ್ರಿ ಕೂತ್ಕೊಂಡ್ರೆ ಮೈಕ್ ಆಫ್ ಮಾಡ್ತಾರ? ಕೇಳಲಿಕ್ಕಾರು ಒಂದು ಇದ್ಬೇಡವಾ? ಜನ ಕೇಳ್ತಾರೆ, ಏನ್ ಬೇಕಾದ್ರೂ ಹೇಳ್ಬಿಡ್ತೀರಾ? ಇರೇ ಹೇಳ್ತೀನಿ, ಯಾವುದೇ ರಾಜ್ಯದಲ್ಲಿ ನೋಂದಣಿ ಆಗಿದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಈ ಟ್ಯಾಕ್ಸ್ ಗಳ ಬಗ್ಗೆ ಅವ್ರು ಮಾತಾಡ್ತಾರಲ್ಲ, ಈಗ 200 ರೂಪಾಯಿ ನಾನು ಟ್ಯಾಕ್ಸ್ ಕಟ್ಟಿದ್ರೆ 100 ರೂಪಾಯಿ ಎಲ್ಲಿ ಉಳ್ಕೊಳುತ್ತೆ? 100 ರೂಪಾಯಿ ಎಲ್ಲಿಗೆ ಬರುತ್ತೆ ಮೇಡಮ್? ಸ್ಟೇಟ್ GST, ಸೆಂಟ್ರಲ್ GST ಅಲ್ವಾ? ನಾನ್ GST ಫಿಲ್ ಮಾಡ್ಬೇಕಾದ್ರೆ ಸ್ಟೇಟ್ GST ಸಪರೇಟ್ ಆಗಿ ಕೊಡ್ತಾ ಇದೀನಲ್ಲ 100 ರೂಪಾಯಿ. ಆ 100 ರೂಪಾಯಿ ಕತೆ ಯಾಕೆ ಮಾತಾಡಲ್ಲ ಇವರು?
ಮತ್ತೆ 100 ರೂಪಾಯಿ ಕೇಂದ್ರಕ್ಕೆ ಹೋಗುತ್ತೆ. 100 ರೂಪಾಯಲ್ಲಿ 42 ರೂಪಾಯಿ ರಾಜ್ಯಗಳಿಗೆ ಹಂಚ್ತಾರೆ. 58 ರೂಪಾಯಿ ಇಟ್ಕೊಂಡು ಅವ್ರು ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತೆ ಅನುದಾನಗಳ ಮುಖಾಂತರ ಇವ್ರು ಹೇಳಿದ್ರಲ್ಲ ಭದ್ರಾ ಮೇಲ್ದಂಡೆ ದುಡ್ಡು ಬಂದಿಲ್ಲ ಅಂತ. 5,800 ಕೋಟಿ ಯಾವ ದುಡ್ಡು ಮೇಡಮ್ ಬಂದಿದ್ದು ಭದ್ರಾ ಯೋಜನೆಗಲ್ವಾ? ಎಷ್ಟು ನ್ಯಾಷನಲ್ ಹೈವೇಗಳಾಗಿದೆ ಇವತ್ತು, ಎಷ್ಟು ರೈಲ್ವೆ ವಿದ್ಯುತೀಕರಣ ಆಗಿದೆ. ಕರ್ನಾಟಕದ ಮಟ್ಟಿಗೆ ಬರೋದಾದ್ರೆ ಮೇಡಮ್ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಕರ್ನಾಟಕದ ಮಟ್ಟಿಗೆ ಒಂದ್ ನಿಮಿಷ, ನಾನು ನಿಮ್ಗೆ ಅಂಕಿಅಂಶ ಸಮೇತ ನಾನು ಇಲ್ಲೇ ಉತ್ತರ ಕೊಡ್ತೀನಿ. ರೈಟ್, ಮಾತಾಡ್ತೀನಿ ನಿಮ್ ಜೊತೆ ಹಂಗೆ ಸಂಪರ್ಕ. ಒಂದ್ ನಿಮಿಷ ರಾಷ್ಟ್ರೀಯ ಹೆದ್ದಾರಿ ಯಾಕಂದ್ರೆ ಚರಣ್ ಅವ್ರೆ ಒಂದ್ ನಿಮಿಷ ನೀವು ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಫ್ರೇಮಿಂದ ಆಚೆಗೆ ಹೋಗ್ತಾ ಇದ್ದೀರಾ, ಕೇಳಿಸ್ಕೊಳ್ಳಿ. ಫಸ್ಟ್ ಮಾತಾಡೋದು ಕೇಳಿಸ್ಕೊಳ್ಳಿ. ನೀವೇನೋ ಡಾಕ್ಯುಮೆಂಟ್ಸ್ ತಗೊಳಕೋಸ್ಕರ ಆ ಕಡೆ ಈ ಕಡೆ ತಿರುಗ್ತಿರಲ್ವಾ, ಫ್ರೇಮಿಂದ ಔಟ್ ಆಗ್ತಿದ್ದೀರಾ. ಡಾಕ್ಯುಮೆಂಟ್ ಏನಿಲ್ಲ, ಇಲ್ಲ ಕೈಯಲ್ಲೇ ಇದೆ, ಹೇಳ್ಬಿಡ್ತೀನಿ. ನಿಮ್ ಮುಖ ಕಾಣಿಸ್ತಿಲ್ಲ ನನಗೆ. ಅಲ್ಲ ಮೇಡಮ್, 1947ರಿಂದ 2014 ಇವ್ರು 6,000 ಕಿಲೋಮೀಟರ್ ಮಾಡಿದ್ರು ನ್ಯಾಷನಲ್ ಹೈವೇ. ಇವತ್ತು 13,500 ಕಿಲೋಮೀಟರ್ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ರೈಲ್ವೆ ಯೋಜನೆಗೆ ಇವ್ರು ಕೊಟ್ಟಿದ್ದು 835 ಕೋಟಿ. ಬರೀ ಇವ್ರು UPA ಸರ್ಕಾರದಲ್ಲಿ ನಾವು 11,000 ಕೋಟಿ ಕೊಟ್ಟಿದ್ದೀವಿ. ರೈಲ್ವೆ ವಿದ್ಯುದೀಕರಣ ಎಷ್ಟು ಮಾಡಿದ್ರು ಮೇಡಮ್ ಇವರು? ರೈಲ್ವೆ ವಿದ್ಯುದೀಕರಣ ಎಷ್ಟು ಮಾಡಿದ್ರು? ಅದು ಉತ್ತರ ಕೊಡ್ಬೇಕಲ್ಲ. ಸೊ ದಯವಿಟ್ಟು ಇಂತ ಹಲವಾರು ವಿಚಾರಗಳಿದ್ದಾವೆ ಇಲ್ಲಿ ಚರ್ಚೆ ಮಾಡುವಂತದ್ದು. ಸುಮ್ಮನೆ ಜನಗಳನ್ನ ಏನೋ ಮಾತಾಡ್ಬೇಕು, ಏನೋ ಹೇಳ್ಬೇಕು, ನರೇಂದ್ರ ಮೋದಿ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅಂತ ದಯವಿಟ್ಟು ಇಲ್ಲ. ಇವರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಮೇಡಮ್, ನಾನು ಒಂದಂತ ಇವ್ರನ್ನ ಕೇಳ್ಕೊಳ್ತೀನಿ, ದಯವಿಟ್ಟು ಯಾಕೊಂದು ಶ್ವೇತಪತ್ರ ಹೊರಡಿಸಬಾರ್ದು ಇವರು. ಓಕೆ, ಗಾಟ್ ಇಟ್, ವೆರಿ ನೈಸ್ ಪಾಯಿಂಟ್. ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿ ಇನ್ನು ಇಬ್ರು ಇದ್ದಾರೆ. ಚರಣ್ ಅವರೇ ಇದ್ದಾರೆ, ಮಾತಾಡ್ಬೇಕು. ಒಂದ್ ನಿಮಿಷ, ನಿಮ್ ಒಬ್ಬರದೇ ಅಲ್ಲ ಡಿಬೇಟ್ ಕೇಳಕ್ಕಿರೋದು. ಚರಣ್ ಅವರೇ ಒಂದ್ ನಿಮಿಷ. ಅಯ್ಯೋ ಚರಣ್ ಅವರೇ ಕೇಳಿಸ್ಕೊಳ್ಳಿ. ಸಂಪರ್ಕ ಇವ್ರು ಮಾತಾಡಿದ್ರಲ್ಲ, 7 ಕಿಲೋಮೀಟರ್ ಮೆಟ್ರೋ ಮಾಡಿದ್ದು ಇವತ್ತು ಎಷ್ಟಿದೆ? 73 ಕಿಲೋಮೀಟರ್ ಮೆಟ್ರೋ ಮಾಡಿದ್ದು. ಆಯ್ತಾಯ್ತು, ಮಾಡೋಣ, ಅಭಿವೃದ್ಧಿ ಮಾಡೋಣ. ಗಾಟ್ ಇಟ್ ಇರಿ ಇನ್ನು ಇಬ್ರು ಇದ್ದಾರೆ, ಮಾತಾಡ್ಬೇಕು. ರವೀಶ್ ಅವ್ರು ಹೇಳಬೇಕು, ಈಗ ಅನುದಾನದ ತಾರತಮ್ಯ ಆಗ್ತಾ ಇದೆ ಅನ್ನೋದು ವಿಚ್ ಇಸ್ ವಿಸಿಬಲ್, ನಾವು ಅದಕ್ಕೆ ಗಮನಿಸ್ಬೋದು. ಯಾವ ಕಾರಣಕ್ಕೆ, ಯಾವ ಲೋಪದಲ್ಲಿ ತಾರತಮ್ಯ ಆಗಿದೆ ಅಂತ ಅನ್ಸುತ್ತೆ ಮೇಡಮ್? ಇದು ಹೆಂಗೆ ಅಂದ್ರೆ ಅಂಗೈ ಹುಂಡಿಗೆ ಕನ್ನಡಿ ಬೇಕೆ ಅನ್ನೋ ಥರ ಇದೆ. ಬಿಜೆಪಿ ವಕ್ತಾರರಾಗ್ಲಿ ಮತ್ತೆ ನಮ್ಮ ಬಿಜೆಪಿ ಕರ್ನಾಟಕ ಬಿಜೆಪಿ ನಾಯಕರಿಗೆ ಇದು ಅರ್ಥ ಆಗ್ತಾ ಇಲ್ಲ. ನೋಡಿ, ಇವರು ಕಳೆದ 12 ವರ್ಷದಿಂದ ನಮ್ಮ ಕರ್ನಾಟಕ ಯಾವ್ದು ಇನ್ಕ್ಲೂಡಿಂಗ್ ಬಿಜೆಪಿ ಸರ್ಕಾರ ಇದ್ದಾಗಲೂ ತಾರತಮ್ಯ ಮಾಡಿದ್ದಾರೆ. ಸರ್ಕಾರ ಇದೆ ಅಂತ ನಾನು ಮಾತಾಡ್ತಾ ಇಲ್ಲ, ಕನ್ನಡಿಗರ ಪರವಾಗಿ ನಮಗೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಈಗ ನಮ್ಮ ಮಣ್ಣಿನ ಮಗ ಕುಮಾರಣ್ಣವರೇ ಇವಾಗ ನಮ್ಮ ಏನು ಭಾರಿ ಕೈಗಾರಿಕಾ ಸಚಿವರಾಗಿ, ಅದರಲ್ಲೂ ಕರ್ನಾಟಕ ಜನತೆಗೆ ಮಾಡಿರೋ ದೊಡ್ಡ ದ್ರೋಹ ಅಂತಾನೆ ಹೇಳ್ಬೋದು. ಹೌದು, ಅದು ಯಾರು ಕನ್ನಡಿಗರಿಗೆ ಕ್ಷಮಿಸಲ್ಲ ಮುಂದಿನ ದಿನಗಳಲ್ಲಿ ಇವ್ರನ್ನ. ಯಾಕೆ ಅಂತ ಅಂದ್ರೆ ನೋಡಿ, ಅವ್ರು ಹೇಳ್ಕೊಂಡು ಹೋಗಿದ್ದೇನು, ಕನ್ನಡಿಗರ ಏನೋ ಧಕ್ಕೆ, ಕನ್ನಡಿಗರು ಯಾವುದೇ ರೀತಿ ಧಕ್ಕೆ ಆಗಬಾರ್ದು, ನಾವು ಈ ಮಣ್ಣಿಗೆ ನಾಡು ನುಡಿಗೆ ಯಾವಾಗಲೂ ಏನೋ ಬದ್ಧರಾಗಿರ್ತೀವಿ ಅಂತಲೇ ಅವ್ರದ್ದು ಮೂಲ ತತ್ವ ಇರೋದು. ಅದು ಪ್ರಾದೇಶಿಕ ಪಕ್ಷ, ಎಕ್ಸ್ಪೆಷಲಿ ವಿಶೇಷವಾಗಿ ನಾನು JDS ಬಗ್ಗೆ ಮಾತಾಡ, BJP ನಾನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾಕಂತಂದ್ರೆ BJP ಇರೋದೇ ಮೋಸ ಮಾಡೋಕ್ಕೆ, BJP ಪಕ್ಷನೇ ಮೋಸ. ಅದು ಧರ್ಮ ಭ್ರಷ್ಟಾಚಾರದನ್ನ ಪ್ರಮುಖ ಅಸ್ತ್ರಗಳನ್ನಾಗಿ ಬಳಕೆ ಮಾಡ್ಕೊಂಡಿದೆ. ಧರ್ಮದ ಒಂದು ಬೆಂಕಿಲಿ ಅಡುಗೆ ಮಾಡ್ಕೊಂಡು ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಗೊಂದು ಸ್ವಲ್ಪ ನಂಬಿಕೆ ಇತ್ತು, ಖಂಡಿತವಾಗ್ಲೂ ಇತ್ತು. ದೇವರಾಣೆಗೂ ಕುಮಾರಸ್ವಾಮಿ ಅವ್ರ ಮೇಲೆ ನಂಬಿಕೆ ಇತ್ತು. ಯಾಕೆಂದ್ರೆ ಅವ್ರು ನಮ್ಮ ಕನ್ನಡಿಗರು, ಕನ್ನಡದ ಅಸ್ಮಿತೆಯನ್ನು ಕಾಪಾಡ್ತಾರೆ, ಕನ್ನಡಿಗರಿಗೆ ದ್ರೋಹ ಆಗದೆ ಇರೋ ಥರ ನೋಡ್ಕೋತಾರೆ. ಕನ್ನಡ ಜನತೆಗೆ ಅವ್ರ ಮೇಲೆ ಆಶಾವಾದ ಐತೆ. ಯಾಕೆಂದ್ರೆ ಅವರೊಂದು 2 ಟರ್ಮಲ್ಲಿ ಅವ್ರ ಶಕ್ತಿ ಮೀರಿ ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ, 2 ಮಾತೇ ಇಲ್ಲ. ಮೊದಲನೇ ಟರ್ಮಲ್ಲಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, 2ನೇ ಟರ್ಮಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರಿಗೆ ತುಂಬಾ ವಿಶ್ವಾಸ ಇತ್ತು. ಆದ್ರೆ ಇವತ್ತು ನಡೆದಿರೋ ವಿಷಯ ನೋಡಿದ್ರೆ, ಈ IVSLಗೆ ಅವ್ರು ಕೊಟ್ಟಿರೋದು ಏನದು ಇದು VISLಗೆ ಅವ್ರಿಗೆ ಭಾರಿ ಏನೋ ಉಡುಗೊರೆ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಸ್ಪೆಷಲ್ ಪ್ಯಾಕೇಜ್. ಪಾಪ ನಮ್ದು ಕರ್ನಾಟಕದ ಭದ್ರಾವತಿನ ಒಂದು ಸ್ವಲ್ಪ ಕಣ್ಣಿಗೆ ಕಾಣುತ್ತಿಲ್ವ ಅವ್ರಿಗೆ? ಇದು ನಂಬಿಕೆ ದ್ರೋಹ ಅಲ್ವಾ ಕನ್ನಡಿಗರಿಗೆ ಮಾಡಿರೋದು? BJP ಮೊದಲಿನಿಂದನೂ ನಮ್ಮ ದಕ್ಷಿಣ ಭಾರತದವ್ರ ಮೇಲೆ ವಿಶೇಷವಾಗಿ BJP ಮೊದಲಿಂದನೂ ಹೊಟ್ಟೆ ಕಿಚ್ಚು, ಸಹಿಸ್ಕೊಳಕ್ಕಾಗಲ್ಲ BJPಗೆ. ಯಾಕಂದ್ರೆ ಇಲ್ಲಿ ಜನ ಬಹಳ ಬುದ್ಧಿವಂತರು, ತುಂಬಾ ಜಾಣರಿದ್ದಾರೆ. ಇವ್ರು ನಮ್ಮನ್ನು ಡಿಪೆಂಡ್ ಆಗದೇನೆ ಇಡೀ ಉತ್ತರ ಭಾರತದನ್ನ ನಮ್ಮ ಬೆನ್ನಿಗೆ ಕಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಒಂದು 2-3 ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಅವರು ಯಾವಾಗಲೂ ನಮ್ಮ ಹತ್ರ ಕಿತ್ಕೊಂಡಿರೋ. ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳಿದಾಗೆ, ಬ್ರಿಟಿಷರು ಹೆಂಗೆ ಲೂಟಿ ಹೊಡೆದ್ಬಿಟ್ಟು ಬ್ರಿಟನ್ನಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿರೋ ನಮ್ಮ ಸುಂಕ ಎಲ್ಲ ತಗೊಂಡೋಗಿ, ಅದೇ ಥರ ಇವತ್ತು ಗುಜರಾತಿಗಳು ಮತ್ತು ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ವಿಶೇಷವಾಗಿ ದಕ್ಷಿಣ ಭಾರತನ ಕಿತ್ಕೊಂಡು ತಿನ್ನೋಕೆ ಇರೋದು. ರಕ್ತ ಹೀರ್ತಾ ಇದೆ, ದಕ್ಷಿಣ ಭಾರತೀಯರ ರಕ್ತ ಹೀರ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಏನು ಬಿಮಾರ್ ರಾಜ್ಯಗಳಂತ ನಾವು ಕರಿತೀವಿ. ಅಲ್ಲಿ ಬಿಮಾರ್ ರಾಜ್ಯಗಳಂದರೆ ಈ ಫುಲ್ ಎಲ್ಲ ಒಂದು 5-6 ರಾಜ್ಯಗಳಲ್ಲಿ ಏನು ಕೆಲಸ ಕಾರ್ಯ ಏನಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಡಲ್ಲ.
ಬರೋ ಅನುದಾನಗಳನ್ನ ತಗೊಳ್ಳೋದು ಮಜಾ ಮಾಡ್ಕೊಂಡಿರೋದು ಅಷ್ಟೇ. ಯಾವುದೇ ಥರ ಡೆವಲಪ್ಮೆಂಟ್ ಆಗಲ್ಲ ಒಂದು 5-6 ರಾಜ್ಯಗಳಲ್ಲಿ. ನಮ್ಮ ದಕ್ಷಿಣ ಭಾರತದವರು ದುಡಿದಿರೋ ದುಡ್ಡನ್ನ ಟ್ಯಾಕ್ಸ್ ಮುಖಾಂತರ ಇವ್ರು ಹೇಳಿದ್ರಲ್ಲ, ಇವಾಗ ಯಾರೋ ಬಿಜೆಪಿ ಅವರು ಹೇಳಿದ್ರು, ಬಿಜೆಪಿ 10 ವರ್ಷದಲ್ಲಿ 60,000 ನಾವು ಕೊಡ್ತಾ ಇದ್ವಿ, ರಿಟರ್ನ್ ಕೊಡ್ತಾ ಇದ್ವಿ ಸರ್ಕಾರಕ್ಕೆ ಅಂತ. ಅವಾಗಿದ್ದ ಬಜೆಟ್ ಏನು, ಇವಾಗಿರೋ ಬಜೆಟ್ ಏನು, ಅವಾಗಿದ್ದ ಸಾಲ ಏನು, ಇವಾಗಿದ್ದ ಸಾಲ, ಅಷ್ಟು ಕನಿಷ್ಠ ಪರಿಜ್ಞಾನ ಇಲ್ಲ, ಅಷ್ಟು ಕನಿಷ್ಠ ಪರಿಜ್ಞಾನ ಇಲ್ಲ. ಮಾತಾಡ್ತಾ ಇದ್ದಾರೆ 250 ಲಕ್ಷ ಕೋಟಿ ಇವತ್ತು ಸಾಲ ಆಗಿದೆ, ಅವಾಗಿದ್ದು 2 ಲಕ್ಷ ಕೋಟಿ ಸಾಲ ಆಗಿದೆ. ಇವರು ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ ದೇಶನ. ಆಡಿಯೋ ಕೇಳೋದಿಲ್ಲ, ಸುಮ್ಮನೆ ಮಾತಾಡೋದು ಬೇಡ, ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ, ಯಾಕೆಂದ್ರೆ ಕಂಟೆಂಟ್ ಹ್ಯಾಸ್ ಟು ಗೋ. ನೀವು ಮಾತಾಡೋ ಮಾತು ಜನರನ್ನ ತಲುಪಬೇಕು, ಮಧ್ಯದಲ್ಲಿ ಮಾತಾಡಿದ್ರೆ ಏನೂ ಅರ್ಥ ಆಗಲ್ಲ. ಇವರಿಗೆ ಜಗಜ್ಜಾಹೀರಾಗಿದೆ ಮೇಡಮ್, ಎಲ್ಲರಿಗೂ ಗೊತ್ತಾಗಿದೆ. ಇವರು ನಾಯ್ಡು ನಿತೀಶ್ ಅವ್ರಿಗೆ ಮನಸ್ಸೋ ಇಚ್ಛೆ ಉಡುಗೊರೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲ್ಲ, ಕನ್ನಡಿಗರಿಗೆ ಯಾಕ್ರಪ್ಪ ನೀವು ಅನ್ಯಾಯ ಮಾಡ್ತೀರಿ? ಕನ್ನಡಿಗರು ಯಾಕೆ ಈಗ ಅದೇ ತರ ನೀವು ರಾಜ್ಯದಲ್ಲಿ ಸರ್ಕಾರ ಎಂಪಿಗಳು ಯಾರು ಹೈಯೆಸ್ಟ್ ಇರೋರು, ಬಾಯಿ ಮುಚ್ಕೊಂಡು ಏನು ಕೂತ್ಕೊಂಡಿದ್ದಾರೆ? ಅವ್ರಿಗೇನು ಜವಾಬ್ದಾರಿ ಇಲ್ವಾ, ಬದ್ಧತೆ ಇಲ್ವಾ ಅವ್ರಿಗೆ? ಕನ್ನಡಿಗರ ಮೇಲೆ ಆಗ್ತಾ ಇರೋ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಮೋದಿ ಹತ್ರ ಹೋಗ್ಬಿಟ್ಟು ಚಮಚಾಗಿರಿ ಮಾಡ್ಕೊಂಡು ಕೂತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇಲ್ಲಿ ಕರ್ನಾಟಕದಿಂದ ಹೋಗಿರೋ ಎಂಪಿಗಳಿಗೆ? ಅಲ್ಲೋಗ್ಬಿಟ್ಟು ಸುಮ್ಮನೆ ಜಿ ಹುಜೂರ್ ಅಂತ ಹೇಳ್ಕೊಂಡು ಮುಖ ತಿರ್ಕೊಂಡು ತಲೆ ಬಗ್ಸ್ಕೊಂಡು ಬರ್ತೀರಾ? ನಾಚಿಕೆ ಆಗಬೇಕು ನಿಮಗೆ ಕರ್ನಾಟಕದಲ್ಲಿರೋ ಬಿಜೆಪಿ ಸಂಸದರಿಗೆ. ರೈಟ್, ಗಾಟ್ ಇಟ್. ರಿಷಿಕ್ ಅವರು ನೀವು ಮಾತಾಡಬೇಕು. ಒಂದು ಎಕ್ಸಾಂಪಲ್ ಹೇಳ್ಬಿಡೋದಾದ್ರೆ, ಈಗ ನಮ್ಮ ಮೆಟ್ರೋ ಅನ್ನುವಂಥ ಯೋಜನೆಯನ್ನೇ ತಗೊಳ್ಳೋದಾದ್ರೆ 19 ತಿಂಗಳುಗಳಿಂದ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. 19 ಮಂತ್ಸ್ ಆದಮೇಲೆ ಅದಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಅಮೌಂಟು. ಅದರಲ್ಲೂ 20% ಅಷ್ಟೇ ಸೆಂಟ್ರಲ್ದು ಪಾಲು, ಅಂದರೆ ವಿಚ್ ಇಸ್ ಅಂಡರ್ಸ್ಟುಡ್. ಸೆಂಟ್ರಲ್ ಗೌರ್ಮೆಂಟ್ ಪಾಲು ಎಷ್ಟಿದೆ, ರಾಜ್ಯದ ಎಷ್ಟು ಪಾಲು ಹಾಕಬೇಕು, ಅನುದಾನದಲ್ಲೂ ಕೂಡ ಹಿಂಗೆ ಪುಡ್ಗಾಸು ಅಂತ ಹೇಳಿದ್ರೆ ಯಾರು ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ? ಮೇಡಮ್, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ BMC ಎಲೆಕ್ಷನ್ಸ್ ನಡೆಯುತ್ತೆ. ಆ ಎಲೆಕ್ಷನ್ಸಲ್ಲಿ ನಮ್ಮ ಸ್ನೇಹಿತರಾದ ಆಪ್ ಅವರು ಎಷ್ಟು ಸೀಟ್ ಕಂಟೆಸ್ಟ್ ಮಾಡಿದರು, ಆ ಕಂಟೆಸ್ಟ್ ಮಾಡಿದ ಸೀಟಲ್ಲಿ ಅವ್ರಿಗೆ ಎಷ್ಟು ಓಟು ಬಂತು ಅನ್ನೋದನ್ನ ತಾವು ದಯಮಾಡಿ ಮಾಧ್ಯಮದ ಮುಖಾಂತರ ಜನರು ಹೇಳಿದ್ರೆ ಅಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ರಿ ನಿಮಿಷ. ನೀವು ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿ ಮೇಡಮ್, ಪ್ಲೀಸ್ ಅಲೋ ಮಿ ಟು ಟಾಕ್. ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ. ನೀವು ನೋಡಿ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ಸೊ ಯು ಹ್ಯಾವ್ ಟು ಮೇಂಟೈನ್ ದ ಡಿಗ್ನಿಟಿ. ಅದರ್ವೈಸ್ ನೋಡ್ರಿ, ನೀವು 7 ಗಂಟೆವರೆಗೂ ನೀವು ಒಂದು ಮಾತಾಡಕ್ ಬಿಡಲ್ಲ ನಾನು. ಯು ಹ್ಯಾವ್ ಟು ಲಿಸನ್. ಮೇಡಮ್ ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ. ಮೇಡಮ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಅವ್ರಿಗೆ ಯೋಗ್ಯತೆ ಇರಬೇಕು. ಅಟ್ಲೀಸ್ಟ್ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ 3 ಓಟ್ ತಗೊಳ್ಳೋ ಯೋಗ್ಯತೆ ಇರಬೇಕು. ಅಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವ್ರು 227 ಸೀಟಲ್ಲಿ ಅವ್ರು ತಗೊಂಡಿರೋ ಸೀಟ್ ಎಷ್ಟು ಗೊತ್ತಾ? ಅವ್ರ ಓಟ್ ಎಷ್ಟು ಗೊತ್ತಾ? ಕೇಳಿಸ್ಕೊಳ್ಳಿ ಮೇಡಮ್, ಪ್ಲೀಸ್ ಅಲೋ ಮಿ ಟು ಟಾಕ್. ಐ ಟಾಕ್ ಪಾಯಿಂಟಿಗೆ ಬರ್ತೀನಿ, ಕೇಳಿಸ್ಕೊಳ್ಳಿ. 227 ಜನ BMC ನಿಂತ್ಕೊಂಡಿದ್ರೆ ಅವ್ರು ತಗೊಂಡಿರೋದು 500 ಓಟು ಇಲ್ಲ. ಅವ್ರ ಓಟ್ ಹಾಕೊಂಡಿಲ್ಲ ಇವ್ರ ಯೋಗ್ಯತೆಗೆ. ಅವ್ರ ಯೋಗ್ಯತೆಗೆ 227 ಸೀಟಲ್ಲಿ ತಗೊಂಡಿರೋಂಥದ್ದು 500 ಓಟು. ಸ್ವಲ್ಪ ಕುತ್ಕೋಬೇಕು, ಕುತ್ಕೊಳ್ರಿ ಸಾಕು, ಕುತ್ಕೊಳ್ರಿ ಸಾಕು. ಡಿಫೆಂಡ್ ಮಾಡ್ಕೊಳ್ಳಿ. 227 ಎಷ್ಟು ಓಟ್ ತಗೊಂಡಿದ್ದೀರ ಅಂತ ತಗೊಂಡು ಮಾತಾಡಿ. ಇನ್ನು ಎರಡನೇದು, ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅವರು 227 ಸೀಟ್ಗೆ ಅವ್ರು ತಗೊಂಡಿರೋಂಥದ್ದು, ಕುತ್ಕೊಳ್ರಿ ಸುಮ್ಮನೆ, 227 ಸೀಟ್ಗೆ ಇವ್ರು ತಗೊಂಡಿರೋಂಥದ್ದು 24. ಅಂದ್ರೆ ನಿಮ್ಗೊಂದು ಎಕ್ಸಾಮಿನೇಷನ್ ಅಲ್ಲಿ ನಾವು 35% ಪಾಸ್ ಆಗಬೇಕಲ್ಲ, ಜಸ್ಟ್ ಪಾಸ್. ಆ ಜಸ್ಟ್ ಪಾಸ್ ತಗೊಳಕ್ಕೂ ಯೋಗ್ಯತೆ ಇಲ್ಲ. ಇರ್ಲಿ, BMC ಎಲೆಕ್ಷನ್ ರಿಸಲ್ಟ್ಸ್ ಮಾತಾಡಿದೆ ಅಷ್ಟೇ ನಾನು. ಇನ್ನು ನೆಕ್ಸ್ಟ್ ಫೆಡರಲ್ ಸಿಸ್ಟಮ್ ಅಂತ ನಮ್ಮ ಸ್ನೇಹಿತರೇನೋ ಬಾರಿ ಮಾತಾಡ್ತಾ ಇದ್ರು. ಅವ್ರೇನು ಓದ್ಕೊಂಡಿರ್ತಾರೋ, ತಲೆಗಡೆ ನಾಲೆಜ್ ಇಟ್ಕೊಂಡಿರ್ತಾರೋ. ಈ ಫೆಡರಲ್ ಸಿಸ್ಟಮ್ ಒಂದು ಕಂಟ್ರಿಲಿ ಮಾಡಿದಾಗ ಎಲ್ಲಿಂದ ನಾವು ಇನ್ಪುಟ್ ತಗೊಳ್ತೀವಿ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ, ಯಾವ್ಯಾವ ಸ್ಟೇಟಿಂದ ಎಷ್ಟೆಷ್ಟು ತಗೊಳ್ತೀವಿ, ಅದನ್ನು ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅದನ್ನು BJP ಗೌರ್ಮೆಂಟು ಅಥವಾ NDA ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಅಥವಾ UPA ಗೌರ್ಮೆಂಟ್ ಫಾರ್ಮ್ ಮಾಡಿತ್ತಾ ದಯಮಾಡಿ ತಾವೊಂಚೂರು ರಿಸರ್ಚ್ ಮಾಡ್ಕೋಬೇಕು. ಕೇಳಿಸ್ಕೊಂಡ್ರಿ ಒಂದು ಸರಿ, ಕೇಳಿಸ್ಕೊಂಡ್ರಿ ನೀವು ಸುಮ್ಮನೆ. ನಾನು ಹೇಳ್ತಾ ಇರೋಂಥದ್ದು ರಿಷಿಕ್ ಅವರೇ ನೋಡಿ, ಐ ಅಗ್ರಿ ವಿತ್ ದರ್ಶನ್. ನೋಡಿ, ಈಗ ಅವ್ರು ಏನೇನೋ ಕಿತ್ಕೊಳ್ತಾ ಇದಾರೆ, ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಯಾವ ಗೌರ್ಮೆಂಟ್ ಅಲ್ಲಿ ಮಾಡಿದ್ರದು? ಈಗ ಹೊಸದಾಗಿ NDA ಗೌರ್ಮೆಂಟ್ ಬಂದ ಮೇಲೆ ನಿಮ್ಗೆ ಮಾಡಿದ್ರ ಇದು ಫೆಡರಲ್ ಸಿಸ್ಟಮ್ ಅಲ್ಲಿ? ಕೇಳಿಸ್ಕೊಂಡ್ರಿ ನೆಕ್ಸ್ಟ್ ಈಗ 14th ಕಮಿಷನ್, 15th ಕಮಿಷನ್, 16th ಕಮಿಷನ್ ಅಂತ ಹೇಳಿದ್ರು. ನಾನು ತಮ್ಮ ಮಾಧ್ಯಮದ ಮುಖಾಂತರ ಈಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಡೈರೆಕ್ಟಾಗಿ ಆಹ್ವಾನ ಆಗ್ತಾ ಇದ್ದೀನಿ. ತಾವು ಏನು ಪ್ರೆಸೆಂಟೇಷನ್ ಕೊಟ್ಟಿದ್ರಿ, ಏನು ಬಜೆಟ್ ನಮಗೆ ಬೇಕು ಅಂತ ನೀವು ಕೊಟ್ಟಿದ್ರಿ,
ನಿಮಗೆ ಒಂದು ಏನು ಕಮಿಟಿ ನಡೀತಲ್ವಾ, ಆ ಕಮಿಟಿಲಿ ನೀವು ಪೇಪರ್ಸ್ನ ಏನು ಕೊಟ್ಟಿದ್ರಿ ಅದಕ್ಕೆ ಏನು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರಲ್ವಾ ಅದನ್ನ ದಯಮಾಡಿ ಶ್ವೇತಪತ್ರ ಹೊಡಿಸ್ಬಿಡಿ ಕರ್ನಾಟಕ ರಾಜ್ಯದ ಜನತೆ. ಡಿಸ್ಟರ್ಬ್ ಆಗ್ಬಿಡಿ, ಸುಮ್ಮನೆ ಕೂತ್ಕೊಳ್ರಿ. ಇಟ್ ಇಸ್ ಮೈ ಟರ್ಮ್. ಜಸ್ಟ್ ಶಟ್ ಅಪ್ ಅಂಡ್ ಶಟ್ ಅಪ್. ಏ ಪ್ಲೀಸ್ ಆ ಥರ ಎಲ್ಲ ಬೇಡ ಬೇಡ ರಿಷಿಕ್ ಅವರೇ, ಬೇಡ 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 ಐದು ರಿಷಿಕ್ ಅವರೇ ಒಪ್ಕೊಳ್ಳಲ್ಲ ನೋಡಿ ಬೇಡ ರಿಷಿಕ್ ಅವರೇ ಬೇಡ 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 ಅದಕ್ಕೆ ಈ ತರ ಪದ ಪ್ರಯೋಗ ಬೇಡ. ರಿಪೀಟೆಡ್ ಡಿಸ್ಟರ್ಬ್ ಯಾಕೆ ಮಾಡ್ತಾ ಇದ್ರಿ? ನಿಮ್ ಟೈಮೆಲ್ಲ ಡಿಸ್ಟರ್ಬ್ ಮಾಡದ, ನಿಮ್ ಟೈಮೆಲ್ಲ ಡಿಸ್ಟರ್ಬ್ ಮಾಡದ, ಕೇಳಿಸ್ಕೊಳ್ರಿ ಸುಮ್ಮನೆ. ನಿಮ್ ಟೈಮೆಲ್ಲ ಡಿಸ್ಟರ್ಬ್ ಮಾಡದ, ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಟು ಅಲೋ, ಇಟ್ಸ್ ಮೈ ಫ್ರೀಡಮ್, ಇಟ್ಸ್ ಮೈ ಫ್ರೀಡಮ್ ಟು ಟಾಕ್, ಸೊ ಯು ಜಸ್ಟ್ ಹ್ಯಾವ್ ಟು ಶಟ್ ಅಪ್. ರಿಷಿಕ್ ಅವರೇ ರಿಷಿಕ್ ಅವರೇ ನೋಡಿ, ಫ್ರೀಡಮ್ ಇದೆ, ಅವಕಾಶ ಇದೆ ಅಂತ ಇನ್ನೊಬ್ರನ್ನ ತುಚ್ಛವಾಗಿ ಕಾಣಬೇಡಿ. ನೀವು ತುಚ್ಛವಾಗಿ ಕಾಣಬೇಡಿ. ಬೇಡ ಬೇಡ ಮಾಡ್ಲಿ ಹಂಗಂತ ನೀವು ಅದೇ ತರ ಮಾಡ್ಬೇಕಾ? ತುಚ್ಛವಾಗಿ ಕಾಣ್ಬೇಕಾ? ಇನ್ನೊಬ್ರನ್ನ ಡಿಗ್ರೇಡ್ ಮಾಡ್ಬೇಕಾ? 14th ಕಮಿಷನ್, 15th ಕಮಿಷನ್, 16th ಕಮಿಷನ್, ಈ 3 ಕಮಿಷನ್ ಅಲ್ಲಿ ಪ್ಲಸ್ ಇವಾಗ ನೆಕ್ಸ್ಟ್ ಈಗ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಮಾಡ್ತಾ ಇದಾರಲ್ವಾ, ನಾನು ಕೇಳಕ್ ಬಯಸುವಂತದ್ದು ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು ಪ್ರಪೋಸಲ್ ಕೇಳಿರ್ತಾರೆ. ಸೊ ಏನ್ ಪ್ರಪೋಸಲ್ ನೀವು ತಗೊಂಡು ಹೋಗಿದ್ದೀರಾ ಅಂದ್ರೆ ನಮಗೆ ಯಾವ್ದಕ್ಕೆ ಎಷ್ಟು ಫಂಡ್ಸ್ ಬೇಕು ಅಂತ ಅನ್ಬಿಟ್ಟು ಒಂದು ಪ್ರಪೋಸಲ್ ಕೊಟ್ಟಿರ್ತೀರಲ್ವಾ, ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ಅದೊಂದು ಕಾಪಿ ಕೊಡಿ. ಒಂದು. ಎರಡನೇದು, ನಿಮಗೆ ಈ ಹಿಂದೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಿಮಗೆ ಆದ ಅಲೋಕೇಟ್ ಆಗಿರುವಂತ ಸ್ಟೇಟ್ ಬಜೆಟ್ ಇದೆಯಲ್ವಾ, 3.25 ಲಕ್ಷ ಕೋಟಿ ಪ್ಲಸ್ ಲಾಸ್ಟ್ 4 ಲಕ್ಷ ಕೋಟಿ. ಈ ಎರಡೂ ಬಜೆಟ್ ಅಲ್ಲಿ ತಾವ್ ಏನ್ ಎಕ್ಸ್ಪೆಂಡಿಚರ್ ಮಾಡಿದೀರಾ, ಏನ್ ಅನುದಾನಗಳನ್ನ ಎಲ್ಲಿ ಸ್ಪೆಂಡ್ ಮಾಡಿದೀರಾ ಅಂತ ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ನೀವು ಶ್ವೇತಪತ್ರ ಹೊರಡಿಸ್ಬೇಕು. ಮೂರನೇದು, ನಿಮಗೆ ಕ್ಯಾಪೆಕ್ಸ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೆಂಟ್ರಲ್ ಗೌರ್ಮೆಂಟ್ ಇಂದ 1.25 ಲಕ್ಷ ಕೋಟಿ ನಿಮಗೆ ಅಲೋಕೇಟ್ ಮಾಡಿದ್ದಾರೆ. ದಯಮಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ಈ 1.25 ಲಕ್ಷ ಕೋಟಿಯಲ್ಲಿ ಯಾವ್ದಾದ್ರು ಒಂದೇ ಒಂದು ರೂಪಾಯಿ ನೀವು ತಗೊಂಡಿದ್ದೀರಾ ಇಲ್ವಾ ದಯಮಾಡಿ ರಾಜ್ಯ ಜನತೆಗೆ ಹೇಳಬೇಕು. ಇದು ಎರಡನೇ ಡೈರೆಕ್ಟ್ ಆಗಿ ತಮ್ಮ ಮುಖಾಂತರ ನಾನು ಕೇಳ್ತಾ ಇರೋದು. ಇನ್ನ ನಾವು GDP ಡಿಫೈನ್ ಮಾಡೋಣ. ಈ ಇರುವಂತ ಕಾಂಗ್ರೆಸ್ ಸರ್ಕಾರ ಬಂದ ಆದ್ಮೇಲೆ ಏನ್ ಚೇಂಜಸ್ ಆಗಿದೆ, ಇದ್ರ ಹಿಂದೆ ಏನಾಗಿತ್ತು ಅನ್ನೋದು ಒಂದು ಇಂಡೆಕ್ಸ್ ನಮಗೆ ಹೇಳಬೇಕಾಗತ್ತೆ. ಅದರ ಜೊತೆಗೆ PPP ಅಂತ ಹೇಳ್ತೀವಿ, ಪವರ್ ಪ್ಯಾರಿಟಿ ಕಂಪ್ಯಾರಿಸನ್ ನಾವು ಹೇಳ್ತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಸೊ ಈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಂಡೆಕ್ಸ್ ಏನಿದೆ, ದಯಮಾಡಿ ಈಗಿರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಬೇಕು, ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ನೋಡಿ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಗೆ ಎಷ್ಟು ಫಂಡ್ಸ್ ಬರಬೇಕಾಗಿದೆ ಅನ್ನೋವಂಥದ್ದು ಕೇಳಿ. ನಾವು ಕೂಡ ನಾವು ಕೇಳಬೇಡಿ, ಎಲ್ಲೂ ನಾವು ಫೈಟ್ ಮಾಡಲ್ಲ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಆದರೆ ನಿಮಗೆ ಕೊಟ್ಟಿರುವಂಥ ಬಜೆಟ್ ಅಲೋಕೇಶನ್ ಏನಿದೆ ಸ್ಟೇಟ್ ಗೌರ್ಮೆಂಟಿಂದ, ನೀವು ಅದನ್ನು ನೀವು ಯಾವ ರೀತಿ ಸ್ಪೆಂಡ್ ಮಾಡಿದ್ದೀರಾ ಅನ್ನೋವಂಥದ್ದನ್ನ ನೀವು ಜಸ್ಟಿಫಿಕೇಶನ್ ಕೊಡಬೇಕಲ್ವ. ನೀವು ಸುಮ್ಮನೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿಲ್ಲ ಅಂತಾನೆ ಹೇಳೋದಾದ್ರೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಎಷ್ಟು ಪರ್ಸೆಂಟ್ ಆಫ್ ಯುವರ್ ಸ್ಟೇಟ್ ಬಜೆಟ್ ಇದೆ ಹೇಳಿ ನನಗೆ. ಈಗ 4 ಲಕ್ಷ ಕೋಟಿ ಬಜೆಟ್ ಅಲ್ವಾ ಸ್ಟೇಟ್ ಗೌರ್ಮೆಂಟ್. ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕೇಳಿಸ್ಕೊಳ್ರಿ ನೀವು ಸುಮ್ಮನೆ ನೋಡಿ. ದಿಸ್ ಇಸ್ ಇರ್ರೆಲೆವೆಂಟ್, ದಿಸ್ ಇಸ್ ಇರ್ರೆಲೆವೆಂಟ್. ವೈ ಇಸ್ ಇಟ್ ಡಿಸ್ಟರ್ಬ್, ವೈ ಇಸ್ ಇಟ್ ಡಿಸ್ಟರ್ಬ್, ಕೇಳಿಸ್ಕೊಳ್ರಿ ಸುಮ್ಮನೆ. ನಿಮಗೆ ಗೊತ್ತಿಲ್ಲ ತಿಳ್ಕೊಳ್ರಿ, ನಾನ್ಸೆನ್ಸ್ ಮಾತಾಡಬೇಡಿ, ಸುಮ್ಮನೆ ನಾನ್ಸೆನ್ಸ್ ಮಾತಾಡಬೇಡಿ, ನಾನ್ಸೆನ್ಸ್ ಮಾತಾಡಬೇಡಿ ನೀವು. ನೋಡಿ ನಾನು ಪ್ರಶ್ನೆ ಮಾಡೋದು ಈಗ 4 ಲಕ್ಷ ಮಾತಾಡ್ತೀನಿ. ಒಂದು ಬ್ರೇಕ್ ಇದೆ, ಒಂದು ನಿಮಿಷ ರಿಷಿಕ್ ಅವರೇ, ಒಂದು ನಿಮಿಷ. ಇಲ್ಲ ಇಲ್ಲ ಇಲ್ಲ, ಯಾಕೆ ಅಂದ್ರೆ ನೀವು ಅಷ್ಟು ಪದಪ್ರಯೋಗವನ್ನ ತುಚ್ಛವಾಗಿ ಬಳಸಿದ್ದೀರಿ, ಟ್ರಿಗರ್ ಮಾಡ್ತಿದ್ದೀರಿ ನೀವು. ಇವತ್ತು ನೀವು ಟ್ರಿಗರ್ ಮಾಡ್ತಾ ಇದ್ದೀರಿ. ದಿಸ್ ಇಸ್ ನಾಟ್ ದ ವೇ, ಇದಲ್ಲ ವೇ. ಮಾತಾಡ್ತೀನಿ ರೈಟ್. ನೋಡಿ, ಅನುದಾನ ಅಂದ ಸಂದರ್ಭದಲ್ಲಿ ಅನ್ಯಾಯ ಆಗಿರೋದು ಕಾಣ್ತಾ ಇದೆ, ಕಣ್ಣಿಗೆ ಕಾಣುತ್ತಾ ಇದೆ. ಆದರೆ ಲೋಪಗಳು ಏನಾಗಿರಬಹುದು ಅಂತ ನೋಡೋದಾದರೆ ಅದಕ್ಕೂ ಒಂದಷ್ಟು ಕಾರಣಗಳಿದ್ದಾವೆ. ರಾಜ್ಯವನ್ನು ಪ್ರತಿನಿಧಿಸ್ತಾರಲ್ಲ ಸಚಿವರು, ಅವರು ಏನು ಮಾಡ್ತಿದ್ದಾರೆ, ಒಂದು ಈಗಾಗಲೇ ರಿಷಿಕ್ ಅವರು ಉಲ್ಲೇಖ ಮಾಡಿದಾಗೆ ಏನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಆ ಕ್ಲಾರಿಟಿ ಮೊದಲನೇದಾಗಬೇಕು. ಇದರ ಜೊತೆಗೆ ದೆಹಲಿ ಕರ್ನಾಟಕ ಭವನದ ಅಧಿಕಾರಿಗಳು ಕೇಂದ್ರ ಜೊತೆ ಎಷ್ಟರ ಮಟ್ಟಿಗೆ ಮಾತಾಡಿದ್ದಾರೆ, ಇದು ಬಹಳ ಮುಖ್ಯ. ಇನ್ನೊಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಅಂತ ಹೇಳಿ ಕರ್ನಾಟಕವನ್ನು ಪ್ರತಿನಿಧಿಸ್ತಾರಲ್ಲ, ಅವರು ಎಷ್ಟರ ಮಟ್ಟಿಗೆ ಕೇಂದ್ರದ ಜೊತೆ ಸಮನ್ವಯವನ್ನು ಸಾಧಿಸಿದ್ದಾರೆ, ಇದು ಕೂಡ ಅಷ್ಟೇ ಮುಖ್ಯ. ಯಾವಾಗ ಸಮನ್ವಯತೆ ಮಿಸ್ ಆಗುತ್ತೋ ಬರೋ ಆದಾಯ ಅಥವಾ ಅನುದಾನದಲ್ಲಿ ತಾರತಮ್ಯ ಆಗತ್ತೆ. ರಾಜ್ಯಕ್ಕೆ ಅನುದಾನ ಸರಿಯಾಗಿ ಬಂದಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಯಾಕೆ ಬಂದಿಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಆಗಿದೆ. ಆ ನಿಟ್ಟಿನಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವಂಥ ಸಚಿವರು ಏನು ಮಾಡ್ತಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಕೇಂದ್ರ ಜೊತೆ ಮಾತುಕತೆ ಸಲ್ಲಿಸಿದ್ದಾರೆ, ಏನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ, ಇದೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ಅವ್ರ ಪ್ರಸ್ತಾವನೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನು ಸಲ್ಲಿಕೆ ಮಾಡಿತ್ತು, ನಾನು ಹೇಳ್ತಾ ಇರೋದು ಕಳೆದ ಬಾರಿ ಬಜೆಟ್ಗೆ
ಏನು BBMP ವ್ಯಾಪ್ತಿನಲ್ಲಿ ತ್ಯಾಜ್ಯ ವಿಲೇವಾರಿಗೆ ಖರ್ಚಾಗುವಂಥದ್ದು 3,200 ಕೋಟಿ ರೂಪಾಯಿ ಮೇಡಮ್. ಅದಕ್ಕೆ ನಾವು ಸ್ವಚ್ಛ ಭಾರತ್ ಅಭಿಯಾನದಡಿ 960 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ವಿ. ಹಾಗೇನೆ ಭದ್ರಾ ಮೇಲ್ದಂಡೆಗೆ ನೀವು 5,400 ಕೋಟಿ ಅವ್ರು BJP ವಕ್ತಾರರು ಸುಳ್ಳು ಹೇಳಿದ್ರು, ದುಡ್ಡು ಬಂದಿದೆ ಅಂತ. ದುಡ್ಡು ಬಂದ್ರೆ ಅದು ಇರ್ಬೇಕಲ್ಲ, ಎಲ್ಲಿ ಬಂದಿದೆ? ಕೊಟ್ಟಿಲ್ಲ. ನಾವು ಈವನ್ ಟುಡೇ ಸಂಸತ್ತಲ್ಲೂ, ಇವನ್ ವಿಧಾನಸೌಧದಲ್ಲೂ ಮತ್ತೆ ಹೊರಗಡೆ ಮಾಧ್ಯಮಗಳ ಮುಂದೆನೂ ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಈ ಕನ್ಫ್ಯೂಸ್ ಆಗೋದು ಯಾಕೆ ಗೊತ್ತಾ, ನೀವು ಬಂದಿಲ್ಲ ಅಂತೀರಿ, ಅವ್ರು ಬಂದಿದ್ದಾರೆ ಮೇಡಮ್. ನನ್ನ ಮಾತಲ್ಲಿ ಸುಳ್ಳಿದ್ರೆ ನಾನು ಡಿಬೇಟ್ ಅಲ್ಲಿ ಭಾಗವಹಿಸಲ್ಲ. ಫ್ಯಾಕ್ಟ್ ಮತ್ತೆ ಫಿಗರ್ಸ್ ಇಲ್ಲದೆ ನಾನು ಟಿವಿ ಮುಂದೆ ಏನೋ ಒಂದು ಮಾತಾಡಬೇಕು ಅಂತ ಬರುವಂತ ವ್ಯಕ್ತಿ ಅಲ್ಲ ಮೇಡಮ್. ನಮಗೆ ಕಳೆದ ಹಣಕಾಸು ಆಯೋಗದ 5,495 ಕೋಟಿ ರೂಪಾಯಿ ಬರಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಇಟ್ಟಿದ್ವಿ. 15ನೇ ಹಣಕಾಸು ಆಯೋಗದ ಒಟ್ಟು 50,531 ಕೋಟಿ ರೂಪಾಯಿ ಬರಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಇಟ್ಟಿದ್ವಿ. ಬಳ್ಳಾರಿ ಮತ್ತೆ ಉತ್ತರ ಕನ್ನಡಕ್ಕೆ ಒಂದು ಏನು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ. ಅದಿನ್ನ ಬಂದಿಲ್ಲ. ನಿರ್ಭಯ ಯೋಜನೆಯಡಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಂಗಳೂರು, ಕಲಬುರಗಿ ಇಲ್ಲಿಗೆ ಸೇವಾ ಸಿಟಿ ಯೋಜನೆಯನ್ನ ಮಾಡಬೇಕು. ಅದಕ್ಕೆ 1,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳಿದ್ವಿ. ಅದು ಇಲ್ಲಿ ತನಕ ಬಂದಿಲ್ಲ. ಗೃಹ ಇಲಾಖೆ, ಅಮಿತ್ ಶಾ ಅವರ ಇಲಾಖೆಗೆ ನಮ್ಮ ಪೊಲೀಸ್ನವರಿಗೆ ಏನು ಬಾಡಿ ಕ್ಯಾಮ್ರಾಗಳಿಗೆ ಅಂತೇಳಿ 100 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಕೇಳಿದ್ವಿ. ಅದು ಇವತ್ತಿನ ತನಕ ಬಂದಿಲ್ಲ. ಗೋಕಾಕ್ ಫಾಲ್ಸ್ಗೆ ಕೇಬಲ್ ಕಾರ್ನ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ. ಅದು ಇವತ್ತಿನ ತನಕ ಆಗಿಲ್ಲ. ಮೇಕೆದಾಟು ಯೋಜನೆಗೆ ನಮಗೆ ಕ್ಲಾರೆನ್ಸ್ ಕೊಡಿ. ಹಾಗೇನೆ ಕಳಸ ಇದು ಬಂಡೂರಿ ಯೋಜನೆಗೆ, ಮಹದಾಯಿ ಯೋಜನೆಗೆ ನಮಗೆ ಕ್ಲಾರೆನ್ಸ್ ಕೊಡಿ. ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಮಗೆ 50,000 ಕೋಟಿ ಹಣ ತಗುಲ್ತದೆ, ಅದನ್ನ ಕೊಡಿ ಅನ್ನುವಂತ ಪ್ರಸ್ತಾವನೆಯನ್ನು ಇಟ್ಟಿದ್ವಿ. ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ಕೇಳಿದ್ವಿ. ಮೈಸೂರಿಗೆ IIT ಕೊಡಿ ಅನ್ನುವಂತ ಪ್ರಸ್ತಾವನೆಯನ್ನು ಇಟ್ಟಿದ್ವಿ. ಗುಂಡಿಯಾ ಒಂದು ಸುರಂಗ ಮಾರ್ಗ ಆಗ್ಬೇಕಲ್ವಾ, ಅದಿನ್ನು 2 ವೇನಲ್ಲೇ ಇದೆಯಲ್ಲ, ಅದನ್ನು ಮಾಡಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ನಾವು ಕೊಟ್ಟಿದ್ವಿ. ಜೊತೆಗೆ ನಿಮ್ಮ ಬಜೆಟ್ ನಲ್ಲಿ ಘೋಷಣೆ ಆದ ಪೆರಿಪಲ್ ರಿಂಗ್ ರೋಡಿಗೆ 3,000 ಕೋಟಿ ಕೊಡಿ. ನಿಮ್ಮಲ್ಲಿ ಘೋಷಣೆ ಆದ ಕೆರೆಕಟ್ಟೆ ಅಭಿವೃದ್ಧಿಯ 3,000 ಕೋಟಿ ಹಣವನ್ನ ಕೊಡಿ. ನಮ್ಮ ಒಂದು ತೆರಿಗೆ ಹಣ ಏನೇನು ಬರಬೇಕಲ್ಲ ಆ ಬಗ್ಗೆನೂ ಪ್ರಸ್ತಾವನೆಯನ್ನು ಇಟ್ಟಿದ್ವಿ. ಮೇಡಮ್, ಇವತ್ತು ದೇಶದ ಮೊದಲ ಬಜೆಟ್ 250 ಕೋಟಿ, 250 ಕೋಟಿ. ಆ ಮೊದಲ ಬಜೆಟ್ ನ ಆದಾಗ ಇವತ್ತು ನಾನು ಸಾಕ್ಷಿಗುಡ್ಡೆ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ BHEL, IIT ಆಗಿರ್ಬೋದು, HAL ಆಗಿರ್ಬೋದು, ಇಸ್ರೋ ಆಗಿರ್ಬೋದು, BSNL ಆಗಿರ್ಬೋದು, BML ಆಗಿರ್ಬೋದು, ಆಕಾಶವಾಣಿ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ತುಂಗಭದ್ರಾ ಅಣೆಕಟ್ಟು ಆಗಿರ್ಬೋದು, ಎಲ್ಲದನ್ನೂ ಸಾಕ್ಷಿಗುಡ್ಡೆ ಇವತ್ತು ನಮ್ಮ ಕಣ್ಮುಂದೆ ಇದೆಯಲ್ಲ. ಮತ್ತೆ ವಿಮಾನ ನಿಲ್ದಾಣ ಆಗಿರ್ಬೋದು, ಅನೇಕ ರೈಲ್ವೆ ಯೋಜನೆಗಳು ಎಲ್ಲದೂ ಇದೆಯಲ್ಲ. ಇವತ್ತು ದೇಶದ ಬಜೆಟ್ 50,65,000 ಕೋಟಿ ಅಂತ ಘೋಷಣೆ ಆಯ್ತಲ್ಲ, ಅಂದ್ರೆ ಕಳೆದ ಬಾರಿ 25 ಆ ಯೋಜನೆಯಲ್ಲಿ ಕರ್ನಾಟಕದ ಇವತ್ತು 50,65,000 ಕೋಟಿ ರೂಪಾಯಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ನಲ್ಲಿ ಮೇಡಮ್, ನೀವು ಇಲ್ಲೇ ಕೂತಿದ್ದೀರಿ, ನೀವು ನ್ಯೂಸ್ ಅನ್ನ ಓದಿದ್ದೀರಿ. ಕರ್ನಾಟಕದ ಯಾವುದೇ ಒಂದು ನಗರಕ್ಕೆ ಒಂದು ಯೋಜನೆ, ಯಾವುದೇ ಒಂದು ತಾಲೂಕಿಗೆ ಒಂದು ಯೋಜನೆ, ಬೆಂಗಳೂರು ನಗರಕ್ಕೆ ಇಂಥ ಯೋಜನೆಯನ್ನು ಕೊಟ್ಟಿದ್ದಾರಂತ. ಕೊಟ್ಟಿರೋದು ನಾನು ಸತ್ಯ ಹೇಳ್ತೀನಿ. ಏನೋ ಒಂದು ಘೋಷಣೆ ಆಗಿತ್ತು, 15,611 ಕೋಟಿ ರೂಪಾಯಿ ಮೆಟ್ರೋ ಅಂತಂದ್ರು. ಮೆಟ್ರೋಕ್ಕೆ ಅಷ್ಟು ಹಣ ಬಂದಿದೆ ಹೊರತು ಅದು ಕೇವಲ 20% ಆಫ್ ದ ಅಮೌಂಟ್. ಮೇಡಮ್, ಇವರು BJP ವಕ್ತಾರರು ಕೂತ್ಕೊಂಡು ಲೆಕ್ಕದ ಮೇಲೆ ಲೆಕ್ಕ ಹೇಳಿದ್ರು, ಗಿಣಿಶಾಸ್ತ್ರದ ಲೆಕ್ಕ ಹೇಳಿದ್ರು. ಏನು 2 ಲಕ್ಷದ ಎಷ್ಟೋ ಸಾವಿರ ಕೋಟಿ. ಮೇಡಮ್, ಯಾವುದೇ ಹಣ ಬಂದ್ರು ಅವರು ಲೆಕ್ಕ ಹೇಳಿದಾರೆ. ಈಗ ನಾ ಕೇಳ್ಕೊಂಡೆ ಮೇಡಮ್, ಫಸಲ್ ಬಿಮಾ ಯೋಜನೆಗೆ ಇವರು ದೇಶದ ಸರ್ಕಾರ ನಮಗೆ ಎಷ್ಟು ಪರ್ಸೆಂಟ್ ಗೊತ್ತಾ ಮೇಡಮ್? ಯಾವುದು ಫಸಲ್ ಬಿಮಾ ಯೋಜನೆ 50% ಕೊಡ್ತಾ ಇರೋದು. PM ಆವಾಸ್ ಯೋಜನೆ ಗ್ರಾಮೀಣಕ್ಕೆ ಅವ್ರು ಕೊಡ್ತಾ ಇರೋದು 7%, ರಾಜ್ಯ ಸರ್ಕಾರ 93%. PM ಆವಾಸ್ ಯೋಜನೆ ನಗರಕ್ಕೆ ಅವ್ರು ಕೊಡ್ತಾ ಇರೋದು 38%, ನಾವು ಕೊಡ್ತಾ ಇರೋದು 62%. ಜಲಜೀವನ್ ಮಿಷನ್ಗೆ ನಾವು ಕೊಡ್ತಾ ಇರೋದು 58%, ಅವ್ರು ಕೊಡ್ತಾ ಇರೋದು 42%. PM ಗರೀಬ್ ಕಲ್ಯಾಣ ಯೋಜನೆಗೆ ನಾವು ಕೊಡ್ತಾ ಇರೋದು 58%. ಒಟ್ಟಾರೆಯಾಗಿ ಮೇಡಮ್, ಇವತ್ತು ಕೇಂದ್ರ ಅನುಪಾತದಲ್ಲಿ ರಾಜ್ಯಗಳಿಗೆ ಎಷ್ಟು ಅನುದಾನಗಳನ್ನ ಕೊಡಬೇಕನ್ನುವಂಥದ್ದು ಅದು ಅವರ ಆದ್ಯ ಕರ್ತವ್ಯ. ಇವತ್ತು ಇಷ್ಟೊಂದು ಹಣ ಬಂದಿದೆ, ಅಷ್ಟು ಅವ್ರು ಹೇಳಿ. ಕಳೆದ ಬಾರಿ ಬಜೆಟ್ 50,65,000 ಕೋಟಿನಲ್ಲಿ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಕನ್ನಡಿಗರಾಗಿ ಅವರ ಕೊಡುಗೆ ಏನು? ಆಯ್ತು, ಅವರು ಬಿಡಿ. ಪ್ರಹ್ಲಾದ್ ಜೋಶಿ 11 ವರ್ಷದಿಂದ ಈ ದೇಶದ ಮಂತ್ರಿ ಆಗಿದಾರಲ್ಲ, ಅವರ ಪೋರ್ಟ್ಫೋಲಿಯೋದಲ್ಲಿ ಒಂದು ಪಂಚಾಯತಿಗಾದ್ರೂ ಏನಾದ್ರು ಮಾಡಿದಾರ? ಶೋಭಾ ಕರಂದ್ಲಾಜೆ ಅವರು 11 ವರ್ಷದಲ್ಲಿ ಅವರ ಕೊಡುಗೆ ನಾಡಿಗೆ. ಸೋಮಣ್ಣ ಅವರು ನಾವು ಹಾಕಿದ್ದಲ್ಲಿ, ನಾವು ಹಾಕಿದ್ದಲ್ಲಿ, ನಾವು ತಯಾರಿ ಮಾಡಿದ ಕಾರ್ಖಾನೆ, ರೈಲ್ವೆ ಕಾರ್ಖಾನೆ, ಗಾಲಿ ಕಾರ್ಖಾನೆ ಕಾಂಗ್ರೆಸ್ ತಯಾರಿ ಮಾಡಿದ್ದು. 11 ರೈಲ್ನ ಒಂಚೂರು
ಉನ್ನತೀಕರಣ ಮಾಡಿ. ಎಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಇಂದ ಯಶವಂತಪುರ ಬರಕ್ಕೆ 400 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಆ ಟ್ರೈನಿಗೆ ಹೆಸರು ಇದನ್ನ ಹಾಕ್ಬಿಟ್ಟು ಇದು ನಮ್ಮ ಸಾಧನೆ ಅಂತ ಹೇಳ್ತಿದಾರಲ್ಲ. ನಾನು ರೈಲ್ವೆ ಯೋಜನೆ ನಮ್ಮ ಪ್ರಸ್ತಾವನೆ ಯೋಜನೆ ಮೊದಲು ಹೇಳಿದ್ದೀನಿ, ಅದನ್ನ ಮತ್ತೆ ರಿಪೀಟ್ ಮಾಡಕ್ ಆ ಯೋಜನೆಗಳಿಗೂ ಇವ್ರು ನಯ ಪೈಸೆ ಕೊಟ್ಟಿಲ್ಲ. ಇವರು ನಾಡ ದ್ರೋಹಿಗಳು, ನಾಡಿಗೆ ಅನ್ಯಾಯ ಮಾಡ್ತಾ ಇರೋದು. ಪ್ರಾದೇಶಿಕ ಪಕ್ಷವಾಗಿ ಕುಮಾರಸ್ವಾಮಿ ಅವರು ಏನ್ ಮಾತಾಡ್ತಿದ್ರು, ಇವತ್ತೇನ್ ಮಾತಾಡ್ತಾರೆ? ಚರಣ್ ಅವರೇ, ಆದಾಯಕ್ಕೆ ಕರ್ನಾಟಕ ಬೇಕು, PM ಆಗೋದಕ್ಕೆ ಸಂಸದರ ಆಯ್ಕೆಗೆ ಕರ್ನಾಟಕ ಬೇಕು, ಅನುದಾನ ಅಂದಾಗ ಯಾಕೆ ತಾರತಮ್ಯ ಅನ್ನೋದೇ ಪ್ರಶ್ನೆ. ಮೇಡಮ್, ಯಾವುದೇ ಅನುದಾನದಲ್ಲಿ ತಾರತಮ್ಯ ಇಲ್ಲ ಒಂದಂತೂ ಹೇಳ್ತೀನಿ. UPA ಸರ್ಕಾರ ಏನ್ ಕೊಡ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡ್ತಾ ಇದೀವಿ. ಈಗ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ PM ಗರೀಬ್ ಕಲ್ಯಾಣ ಯೋಜನೆಗೆ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅಂತಾರೆ. ನಾನು ಏನ್ ಹೇಳ್ಬೇಕು ಅದಕ್ಕೆ? ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನನ್ಗೆ ಅದೇ ಒಂದು ಶ್ವೇತ ಪತ್ರ ಓಡಿಸ್ರಪ್ಪ, ಓರವಲ್ಲಿ ನೀವೆಷ್ಟು ಕೊಟ್ಟಿದ್ದೀರೋ ಅವ್ರೆಷ್ಟು ಕೊಟ್ಟಿದ್ದೀರೋ ಜನಕ್ಕೆ ಗೊತ್ತಾಗ್ಲಿ. ನೀವು ಅಲ್ವಾ ನಿಮ್ಮಲ್ಲಿ ಕಳಂಕ ಬಂದಾಗ ಆರೋಪ ಮಾಡ್ತಾ ಇರೋದು ಯಾರು? ಆರೋಪ ಮಾಡ್ತಾ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಬಿಟ್ಟು ನೋಡಿ ನಾವಿಷ್ಟು ಕೊಟ್ಬಿಟ್ಟಿದ್ದೀವಿ ಕೊಡ್ಬೇಕಲ್ಲ. ಅಲ್ಲ ಚರಣ್ ಅವರೇ, ಎಷ್ಟು ಸಿಂಪಲ್ ಅಂದ್ರೆ ಆರೋಪ ಪ್ರತ್ಯಾರೋಪ ನೀವು ಮಾಡ್ಕೊಂಡಿರ್ತೀರಿ. ಆ ಪ್ರಹಸನ ರಾಜ್ಯದ ಜನ ನೋಡೋದಕ್ಕಿಂತ ನೋಡಿ ನಮ್ದು ಕೇಂದ್ರದ್ದು ನೋಡಿ ಹಿಂಗೆ ಅಂತ ಕ್ಲಾರಿಟಿ ಕೊಟ್ಬಿಡಿ, ಅವಾಗ ಅರ್ಥ ಆಗುತ್ತೆ ಕಾಂಗ್ರೆಸ್ ಬಂಡವಾಳ ಏನು ಅಂತ. ಒಂದ್ ನಿಮಿಷ HCL ತುಮಕೂರು ಘಟಕ ಕೊಟ್ಟಿದ್ಯಾರು? ಇದೇ ಮೋದಿ ಸರ್ಕಾರ ಅಲ್ವಾ? ರಾಜ್ಯಕ್ಕೆ ಮೊದಲನೇ IIT ಕೊಟ್ಟಿದ್ಯಾರು? ಇದೇ ಮೋದಿ ಸರ್ಕಾರ ಅಲ್ವಾ? ಎಷ್ಟು ವಿಮಾನ ನಿಲ್ದಾಣ ಇತ್ತು ಮೇಡಮ್ ಕರ್ನಾಟಕದಲ್ಲಿ? ಇವತ್ತು ಎಷ್ಟು ವಿಮಾನ ನಿಲ್ದಾಣ ಇದೆ ಸರ್? ಹೇಳಿ ಸರ್, ಒಂದ್ ನಿಮಿಷ. ಎಷ್ಟು ಕಿಲೋಮೀಟರ್ ಇತ್ತು? ಎಷ್ಟು ವಿಮಾನ ನಿಲ್ದಾಣ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಒಂದೇ ಒಂದು ವಿಮಾನ ನಿಲ್ದಾಣ ಆಗಿದೆಯಾ? ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಂಗ್ರೆಸ್ ಕೊಡುಗೆ, ಮಂಗಳೂರು ವಿಮಾನ ನಿಲ್ದಾಣ ಕಾಂಗ್ರೆಸ್ ಕೊಡುಗೆ, ಬೆಂಗಳೂರು ವಿಮಾನ ನಿಲ್ದಾಣ ಶಂಕುಸ್ಥಾಪನೆ ಅಟಲ್ ಬಿಹಾರಿ ವಾಜಪೇಯಿ ಆದ್ರು, ಅವತ್ತು ಕೊಡುಗೆ. ಇವತ್ತು ಗುಲ್ಬರ್ಗ ವಿಮಾನ ನಿಲ್ದಾಣ UPA ಗೌರ್ಮೆಂಟ್ ಕೊಡುಗೆ, ಮೈಸೂರು ವಿಮಾನ ನಿಲ್ದಾಣ ಟೋಪಿ ಹಾಕಿದೆ ಸೆಕೆಂಡ್ ಏರ್ಪೋರ್ಟ್ ಗೆ ನಿಮ್ಗೆ ಅಧಿವೇಶನದಲ್ಲಿ ಪ್ರಸ್ತಾವನೆ ಇಲ್ಲ. ನಿಮ್ಗೆ ಇದಕ್ಕಿಂತ ಸುಳ್ಳು ಹೇಳ್ಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರದವರು. ಜೀವನ ಈಗ ಇವರ ಕಾಲದಲ್ಲಿ ಇವರ ಇದರಲ್ಲಿ ಒಟ್ಟು ರಾಜ್ಯಕ್ಕೆ ಸಿಕ್ಕಂತ ಹೆದ್ದಾರಿ ಎಷ್ಟು ಹೇಳ್ತಾರ ಅವರು? ಹೇಳೋದಿಲ್ಲ. 6,000 ಕಿಲೋಮೀಟರ್ ಹೆದ್ದಾರಿಯನ್ನ ನಿರ್ಮಾಣ ನಾವು ಮಾಡಿದೀವಿ. ರೈಲ್ವೆ ವಿದ್ಯುದೀಕರಣ 99% ರೈಲ್ವೆ ವಿದ್ಯುದೀಕರಣ ಮಾಡಿದೀವಿ. ಒಂದು IIT 4 ಮೆಡಿಕಲ್ ಕಾಲೇಜ್ ಕೊಟ್ಟಿದೀವಿ ಮೇಡಮ್, ಇನ್ಕ್ಲೂಡಿಂಗ್ ಚಿಕ್ಕಬಳ್ಳಾಪುರ 4 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರು ಒಂದೇ ಏಮ್ಸ್, ಇಡೀ ಇವರ ಇತಿಹಾಸದಲ್ಲಿ ಒಂದು ಏಮ್ಸ್ ಮಾಡಿದ್ರು. ಅದು ಇವ್ರು ಮಾಡಿದ್ದಲ್ಲ, ಪಾಪ ಯಾರೋ ಹೆಣ್ಮಗಳು ಮಾಡಿದ್ದು MP, ಅದನ್ನ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡ್ ತಿರ್ಗೋದ್ ಬಿಟ್ರೆ ಇವ್ರು ಇನ್ನೇನು ಮಾಡಿಲ್ಲ ಅಲ್ಲಿ. ಇವತ್ತು ದೇಶದಲ್ಲಿ ಎಷ್ಟು ಏಮ್ಸ್ ಆಗಿದ್ದಾವೆ, ಎಷ್ಟು IIT ಆಗಿದ್ದಾವೆ, ನರೇಂದ್ರ ಮೋದಿ ಅವರು ಬಂದ್ಮೇಲೆ ಲೆಕ್ಕ ಕೊಡ್ಲಿ, ಚರ್ಚೆ ಮಾಡೋಣ, ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋಣ. IIT ಮತ್ತು ಏಮ್ಸ್ ಬಗ್ಗೆ. ಚರಣ್ ಅವರೇ, ಸಿಂಪಲ್ ಏನ್ ಗೊತ್ತಾ, ನಿಮಗೆ ಆದಾಯಕ್ಕೆ ಕರ್ನಾಟಕ ಬೇಕೋ? ಈಗ ದಕ್ಷಿಣ ಭಾರತದ ರಾಜ್ಯಗಳು ಅಂದ್ರೆ ಅತಿ ಹೆಚ್ಚು ಆದಾಯವನ್ನು ಕೊಡ್ತವೆ, ಶ್ರೀಮಂತ ರಾಜ್ಯಗಳು ಇವೆಲ್ಲ. ಇದರಿಂದ ಆದಾಯ ಬೇಕು. ನೀವು ಬಿಹಾರ ಬೆಳೆಸ್ತೀರಿ, ಆಂಧ್ರ ಬೆಳೆಸ್ತೀರಿ, ಮತ್ತಾವುದೋ ಉತ್ತರ ಪ್ರದೇಶ ಬೆಳೆಸ್ತೀರಿ, ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತೀರಿ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಬೇಸರ ಇದು. ಈಗ ಹೌದಾ ಮೇಡಮ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ, ಇದೇ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಕೊಡುವಂತ ಮಾದೇವಪುರ ಕ್ಷೇತ್ರದಿಂದ ನಾನು ಬರ್ತಾ ಇದ್ದೀನಿ. ನನ್ನ ತೆರಿಗೆ ಯಾಕ್ರೆ ಈಗ ಕಲಬುರಗಿಗೆ ತಗೊಂಡು ಹೋಗ್ತೀರಾ? ಯಾಕೆ ತಗೊಂಡ್ ಹೋಗ್ತೀರಾ? ಇಲ್ಲಿ ನನಗೆ ರಸ್ತೆ ಇಲ್ಲ ಓಡಾಡ್ಲಿಕ್ಕೆ. ಹೇಳ್ಬೋದಾ ಈ ಪ್ರಶ್ನೆ? ನಾನು ಕಾಮನ್ ಸೆನ್ಸ್ ಬೇಕಲ್ವಾ ಮನುಷ್ಯನಿಗೆ? ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಡೆವಲಪ್ ಆಗ್ಬೇಕು ಅಂತ ನಾವು ಸುಮ್ಮನೆ ಕುತ್ಕೊಂತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ. ಯಾರು ಮಾಡಿದ್ವಿ ಕಾನೂನ? ಅವತ್ತಿನ ಕಾಂಗ್ರೆಸ್ ಸರ್ಕಾರ ತಾನೇ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ 280 ಪ್ರಕಾರ ಯಾರು ಮಾಡಿದ್ದು ಫೈನಾನ್ಸ್ ಕಮಿಷನ್? ಏನ್ ಹೇಳುತ್ತೆ ಫೈನಾನ್ಸ್ ಕಮಿಷನ್? ಆಸ್ ಪರ್ ಡೆಮೋಗ್ರಫಿ, ಆಸ್ ಪರ್ ಜಿಯೋಗ್ರಫಿ, ಫಾರೆಸ್ಟ್ ಏರಿಯಾ, ಜನಸಂಖ್ಯೆ, ಇದನ್ನ ಆಧಾರವಾಗಿ ಇಟ್ಕೊಂಡು, ಆ ಕ್ರೈಟೀರಿಯಾನ ಆಧಾರವಾಗಿ ಇಟ್ಕೊಂಡು ಹಣವನ್ನ ಹಂಚ್ತಾರೆ. ಏನು GST ಪೂಲ್ ಅಲ್ಲಿ ಇಲ್ಲಿಂದ ಹೋಗೋ 100 ರೂಪಾಯಿ 42 ರೂಪಾಯಿ ರಾಜ್ಯಕ್ಕೆ ಬಿಟ್ಟ ಮೇಲೆ 42 ರೂಪಾಯಿ ಏನು ರಾಜ್ಯಗಳಿಗೆ ಹೋಗ್ಬೇಕು ಅಂತ ಇರುತ್ತಲ್ಲ, ಅದರಲ್ಲಿ ಅದು ನಾವು ಮಾಡಿದ ಇವ್ರದೇ ಸರ್ಕಾರ ಇದ್ದಾಗ ಆಗಿರೋದು. ಈಗ ನಾನ್ ಕೇಳೋ ಪ್ರಶ್ನೆ, ಮಧೇಪುರದ ಮತ್ತೆ ಕೊಡಿ ವಾಪಸ್ಸು, 1 ರೂಪಾಯಿ ತಗೊಂಡ್ಬಿಡಿ ರಾಜ್ಯಕ್ಕೆ. ನೀವು ಕೊಡ್ತೀರಾ? ಆಗುತ್ತಾ ನಿಮ್ ಕೈಯಲ್ಲಿ? ಸಾಯ್ತಾ ಇದೀವಿ ಇಲ್ಲಿ ರಸ್ತೆಗಳಿಂದ. ಏನು ಉತ್ತರ ಕೊಡ್ತಾರೆ? ಒಂದು ಗುಂಡಿ ಮುಚ್ಚಕ್ಕಾಗ್ಲಿಲ್ಲ ಇವ್ರ ಕೈಲಿ ಇವತ್ತವರೆಗೂ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಇವರು? ಮತ್ತೆ ಕಲಬುರಗಿ ಕೊಡ್ಬೇಡಿ, ಕೊಡ್ಬೇಡಿ
ನಿಮ್ಮ ನಿರ್ಧಾರ ಇದೆ. ಸುಳ್ಳು ಹೇಳಕ್ಕೂ ಇತಿಮಿತಿ ಇರ್ಬೇಕು. ಜನ ನೋಡ್ತಾ ಇದ್ದಾರೆ. ಏನು ಕಲಬುರ್ಗಿ ಮೇಲೆ ಕಣ್ಣು ಹಾಕ್ತೀರಾ ನೀವು? ಕೊಡ್ಬೇಕಾಗಿರೋ 13,500 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ತಗೊಂಡು ಮಾತಾಡಿ. ನಾಡಿಗೆ ಮೋಸ ಮಾಡಿರೋದಾದ್ರೆ ಸುಳ್ಳಿನ ಲೆಕ್ಕ ಹೇಳಕ್ ಹೋಗ್ಬೇಡಿ. ಜನ ನಿಮ್ಮನ್ನ ಚರ್ಚೆಲ್ಲ ಲೆಕ್ಕ ಕೊಡ್ರಿ. ನಿಮ್ಮ ಸಂಸದರು ಎಷ್ಟು ದಿನ ಸಂಸದರು ಮಾತಾಡಿದ್ದಾರೆ? ನಿಮ್ಮ ಮಿನಿಸ್ಟರ್ಗಳು ಎಷ್ಟು ದಿನ ಸಂಸದರು ಮಾತಾಡಿದ್ದಾರೆ? ಹೆಣ ಬಿದ್ದಾಗ ಮಾತ್ರ ಕರ್ನಾಟಕ ಕಾಣೋದು ಶೋಭಾ ಕರ್ನಾಟಕ. ಹೆಣ ಬಿದ್ದಾಗ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ಕಾಣೋದ? ಚುನಾವಣಾ ಆದಾಗ ನರೇಂದ್ರ ಮೋದಿ ಅವರು ಕರ್ನಾಟಕ ಕಾಣೋದ? ಕರ್ನಾಟಕಕ್ಕೆ ನಾಡಿಗೆ ಅನ್ಯಾಯ ಆದ್ರೂ ಪಕ್ಷ ಬರ್ತಿರಲ್ಲ. ನೀವು ನಾಡದ್ರೋಹಿಗಳು. ಕರ್ನಾಟಕ ಜನ ನಿಮಗೆ ಚಂದ್ರ ವಾಪಸ್ ಕೊಡಿ. ಏನಾದ್ರ ಅರ್ಥ ಬಿಡಿಸ್ಕೊಳ್ಬೇಕಾ? ಅನುದಾನದ ತಾರತಮ್ಯ ಆದಾಗ ನಾಡದ್ರೋಹಿಗಳು ಅಂತಾರೆ. ಅಲ್ಲ, ಅದು ಬಿಡಿಸ್ಕೊಳ್ಬೇಕಾ? ನಾಡಿಗೆ ಮೋಸ ಮಾಡಿದ ರೈಟ್. ಓಕೆ, ನಾನು ವಾಲ್ಮೀಕಿ ಕೂಡ ಹಗರಣದಲ್ಲಿ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ಲೂಟಿ ಮಾಡಿದವರು ನಾಡದ್ರೋಹಿಗಳೇ. ಇಲ್ಲಿಂದ ಕರ್ನಾಟಕ ರಾಜ್ಯದಿಂದ ತಗೊಂಡೋಗಿ ಸಕಾಲಕ್ಕೆ ಅನುದಾನ ಕೊಡ್ಲಿಲ್ಲ ಅಂದ್ರು ನಾಡದ್ರೋಹಿಗಳೇ. ಹೌದು, ಬಹಳ ಮುಖ್ಯವಾಗಿ ರವೀಶ್ ಅವರೇ, ಆದಾಯ ಕರ್ನಾಟಕ ಬೇಕು, ಅತಿ ಹೆಚ್ಚು GSTಯನ್ನು ಕಲೆಕ್ಟ್ ಮಾಡಬೇಕು, ತೆರಿಗೆಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅನುದಾನದ ಹಂಚಿಕೆ ಅಂದಾಗ ಈ ರೀತಿ ತಾರತಮ್ಯ ಆದ್ರೆ ಪ್ರಶ್ನೆ ಮಾಡಿದ್ರು ಪ್ರಶ್ನೆನೂ ಮಾಡಂಗಿಲ್ವಾ? ಸಂಸದರು ಅಂತ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ಫೈನಾನ್ಸ್ ಕಮಿಷನ್ ಫಾರ್ಮುಲಾ ಪ್ರಕಾರ ಡಿವೈಡ್ ಆಗ್ತಾ ಇದೆ ಅಷ್ಟೇ. ಗವರ್ಮೆಂಟ್ ಏನಿದೆ 12 ವರ್ಷದಲ್ಲಿ ಹಳೆ ಸರ್ಕಾರಗಳು ಮಾಡಿರೋದೆಲ್ಲ ಹೆಸರುಗಳನ್ನ ಬದಲಾಯಿಸ್ಕೊಂಡ್ಬರೋದೇ ಅವ್ರ ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಎಲ್ಲಾ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡ್ಬಂದಿದ್ದಾರೆ. VBG ರಾಮ್ಜಿ ತರ ಅದೊಂದೇ ಅಲ್ಲ, ಇನ್ನು ಸುಮಾರು ಹೆಸರುಗಳು, ಒಂದು 100 ಹೆಸರುಗಳನ್ನ ಬದಲಾಯಿಸ್ಕೊಂಡ್ ಬಂದಿದ್ದಾರೆ ಅವರು. ಆದ್ರೆ ಏನಾದ್ರು ಅವ್ರೇನಂದ್ರೆ ಇದು ಕೆಲಸ ಮಾಡೋ ರೀತಿಯನ್ನು ಬದಲಾಯಿಸಿದ್ದಾರೆ. ಏನಾದ್ರು ಅಭಿವೃದ್ಧಿ ಬದಲಾಯಿಸಿದ್ದಾರೆ ಅಥವಾ ಏನಾದ್ರು ಸರಿಯಾದ ಯಾವ್ದಾದ್ರು ರಾಜ್ಯಗಳಲ್ಲಿ ಏನಾದ್ರು ಪ್ರಬಲ ನಾಯಕರು ಯಾರು ಇವ್ರನ್ನ ಪ್ರಶ್ನೆ ಮಾಡೋರಿದ್ರೆ ಅವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ತರಕಾರಿ ರಾಜ್ಯಕ್ಕೆ ಏನ್ ಬರ್ಬೇಕು ಹೇಳ್ರಿ? ಏನ್ ಬರ್ಬೇಕು ಹೇಳಿ? ರಾಜ್ಯಕ್ಕೆ ಏನ್ ಬರ್ಬೇಕು ಅದನ್ನ ಕೇಳಿ. ಏನೋ ಗೊತ್ತಿದ್ರೆ ಕೇಳ್ರಿ, ರಾಜ್ಯಕ್ಕೆ ಏನ್ ಬರ್ಬೇಕು ಅಂತ ಏನಾದ್ರು ಮಾತಾಡ್ಬೇಡಿ, ಕುತ್ಕೊಂಡು ಹೇಳಿ. ಅಟ್ಲೀಸ್ಟ್ ನಿಮ್ಗೆ ಕೊಡಿ. ಏನ್ ಪ್ರಸ್ತಾವನೆ ಇದೆ ಅದನ್ನ ಹೇಳಿ. ಹೇಳಿ ಎಷ್ಟು ಕೊಡ್ಬೇಕು? ಯಾವ್ಯಾವ ಅಭಿವೃದ್ಧಿ ಆಗಬೇಕು, ರಾಜ್ಯಕ್ಕೆ ಏನೇ ಬರ್ಬೇಕು ಅದನ್ನ ಮಾತಾಡಿ ನೀವು. ರಾಜಕೀಯ ಮಾತಾಡ್ಬೇಡಿ, ಮಾತಾಡಿ ನೀವು. ಮಾತಾಡಬೇಕಾಗಿರೋದು ಒಬ್ಬ ಕೇಂದ್ರ ಸಚಿವ ಭಾರಿ ಕೈಗಾರಿಕಾ ಸಚಿವರಾಗಿ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ಟು ಅನುದಾನ ಕೊಟ್ಬಿಟ್ಟು ಮಲತಾಯಿ ಧೋರಣೆ ಮಾಡಿ ರಾಜ್ಯದಿಂದ ಪ್ರಸ್ತಾವ ತಗೊಂಡಿ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ, ನೀವು ರಾಜ್ಯದಿಂದ ಕೇಳಲಿಲ್ಲ ಅಂತ ಹೇಳಿದ್ರು. ನಿಮಗೆ ಉತ್ತರ ಪ್ರದೇಶ ಇವತ್ತು 1,000 ಕೋಟಿ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೊಟ್ಟರು. ಏನ್ ಮಾಡಿದ್ರು ಕರ್ನಾಟಕ ಸರ್ಕಾರ? ಸುಮ್ಮನೆ ಉತ್ತರ ಪ್ರದೇಶ ನಿಮಗೆ 1,000 ಕೋಟಿ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಪ್ಲಾಂಟ್ ಮಾಡಿದ್ರು. ಕರ್ನಾಟಕದ ಪ್ರಸ್ತಾವನೆ ಕೊಟ್ಟರೆ ನಿಮಗೆ ಗೂಗಲ್ ಅವರು 1.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ತಗೊಂಡು ತೆಲಂಗಾಣ ಕೊಟ್ಟರು. ಏನ್ ಮಾಡಿದ್ರು ಕರ್ನಾಟಕ ಸರ್ಕಾರದವರು? ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ ಯಾವ ಸ್ಟೇಟ್ ತಗೊಂಡು ಕೊಟ್ಟರು? ಆಯ್ತಾಯ್ತು ರವೀಶ್ ಅವರೇ, ನಿಮಿಷ. ರಿಷಿಕ್ ಅವರೇ, ಆರಂಭದಲ್ಲಿ ಮಾತಾಡಬೇಕಾದ್ರೆ ರವೀಶ್ ಅವರೊಂದು ಸೆಂಟೆನ್ಸ್ ಉಲ್ಲೇಖ ಮಾಡಿದ್ರು. ಕುಮಾರಣ್ಣ ಅವ್ರ ಮೇಲೆ ವಿಶ್ವಾಸ ಇದೆ, ಒಂದೊಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಏನ್ ಕೊಡುಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾದ ಮೇಲೆ? ಕರ್ನಾಟಕ ಯಾವ ಮಟ್ಟಕ್ಕೆ ಮೇಲ್ಗಡೆ ಬಂದಿದೆ? ಕುದುರೆ ಮುಖಾನ ಮತ್ತೆ ರೀಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದ್ರು. ರಾಜ್ಯ ಸರ್ಕಾರದವ್ರು ಇನ್ವೈಟ್ ಮಾಡಿದ್ರು.
ನಮಗೆ ರಾಜ್ಯ ಸರ್ಕಾರದವರು ಎಲ್ಲಿ ಮೀಟ್ ಮಾಡಿದ್ರು, ಯಾವ ಪ್ರಸ್ತಾವನೆ ಕೊಟ್ಟರು, ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಯಾವ ರೀತಿಯಲ್ಲಿ ನಡೆಯುತ್ತದೆ, PPP ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ತರ ನಡೀತದೆ ಅಂತ ಅಂದ್ಬಿಟ್ಟು ಏನ್ ಪ್ರಸ್ತಾವನೆ ಕೊಟ್ಟಿದ್ರೆ ದಯಮಾಡಿ ಹೇಳಬೇಕು. ಒಂದು ನೆಕ್ಸ್ಟ್ HMT ನ ರೀಇನ್ವೆಸ್ಟ್ ಮಾಡಿಸ್ತೀವಿ ಅಂತ ಕೇಳಿದ್ರು. ರಾಜ್ಯ ಸರ್ಕಾರದಿಂದ ಬಂದ್ಬಿಟ್ಟು ಏನ್ ಹೇಳಿದ್ದಾರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ದಯಮಾಡಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ನೆಕ್ಸ್ಟ್ ಮೈನಿಂಗ್ ಅಲ್ಲಿ ಇರೋದಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ನಾವು ಏನೆಲ್ಲ ಅಪ್ರೂವಲ್ಸ್ ಕೊಡ್ತೀವಿ ಅದಕ್ಕೆ ರಾಜ್ಯ ಸರ್ಕಾರದವ್ರು ಯಾವ ರೀತಿ ಕೊಡ್ತಾ ಇದ್ದಾರೆ ದಯಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ಇನ್ನ ಈಗ IT ಸೆಕ್ಟರ್ ಅಲ್ಲಿ ಬರೋಣ. IT ಸೆಕ್ಟರ್ ಅಲ್ಲಿ ನಿಮಗೆ ಹೊರ ರಾಜ್ಯದಲ್ಲಿ ಇರುವಂತವ್ರು ಕಾಮಿಡಿ ಮಾಡ್ತಾರೆ, ನಿಮ್ಗೆ ಇರೋದು ಟ್ವಿಟರ್ ಅಲ್ಲಿ ಹೇಳ್ತಾರೆ, ನಿಮ್ಗೆ ಅದನ್ನ ಹೇಳಕ್ ಹೋಗಲ್ಲ, ಅಷ್ಟು ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಈಗ ಕೇಳಿಸ್ಕೊಳ್ರಿ, ರಾಜ್ಯ ಸಾರಿಗೆ ಸಚಿವರು ರಾಜ್ಯ ಸರ್ಕಾರದಲ್ಲಿ ಸಾರಿಗೆ ಸಚಿವರು ಬಸ್ ಅಂತ ಹೇಳ್ಕೊಂತಾರೆ. ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಕೊಟ್ಟವ್ರು ಯಾರು? ಕೊಟ್ಟಿಲ್ವಾ? ಇನಾಗ್ರೇಷನ್ ಮಾಡಿ ಬಂದಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರ ನಿಮ್ಗೆ CM ಮತ್ತೆ DCM ನಿಮ್ ನಿಯೋಗ ತಗೊಂಬನ್ನಿ ಅಂತ ಇನ್ವಿಟೇಷನ್ ಪಬ್ಲಿಕ್ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದಾರಂತೆ. ನಾನು ತಮ್ಮ ಮಾಧ್ಯಮದ ಮುಖದಲ್ಲಿ ಯಾವ್ದಾದ್ರು ಒಂದೇ ಒಂದು ತುಣುಕಿದ್ರೆ ಹೇಳ್ಬಿಡಿ. ರಾಜ್ಯ ಸರ್ಕಾರದವರು CM DCM ಹೋಗ್ಬಿಟ್ಟು ಕೇಂದ್ರ ಸಚಿವರು ಕೇಳಿ ನಿಮ್ಗೆ ಹೋಗ್ಬಿಟ್ಟು ಕೇಳಿರುವಂತದ್ದು ನಿಮ್ಮ ಮಾಧ್ಯಮ TB ಜಯಚಂದ್ರ ಅವರು ಈಸ್ ಎ ಸ್ಪೆಷಲ್ ರೆಪ್ರೆಸೆಂಟೇಷನ್ ಫ್ರಮ್ ಕರ್ನಾಟಕ ಟು ಸೆಂಟ್ರಲ್. ಕರೆಕ್ಟ್. ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ರಿ, ಸನ್ಮಾನ್ಯ DB ಜಯಚಂದ್ರ ಅವರೇ ಕರ್ನಾಟಕ ಸರ್ಕಾರ ಕೂಡ ಕ್ವಶನ್ ಮಾಡ್ತಾ ಇದ್ರಿ. ಕೇಂದ್ರ ಸರ್ಕಾರಕ್ಕೆ ತಾವು ಯಾವ ಇಲಾಖೆಯಲ್ಲಿ ಅಲ್ಲಿ ಲೆಜರ್ ಬುಕ್ ಅಲ್ಲಿ ಇರುತ್ತಲ್ವಾ, ನೀವು ಎಷ್ಟು ಎಂಟ್ರಿ ಮಾಡಿದೀರಾ, ಡ್ಯಾವೋಸ್ ಸಮಿಟ್ ಅಲ್ಲಿ ಹೋಗ್ಬೇಕಾಗಿರುವಂತವ್ರು ಯಾರು ಹೋಗಿದ್ದಾರೆ ಮೇಡಮ್? ಕೇಳಿಸ್ಕೊಳ್ರಿ, ಯಾರು ಬೇರೆ ಎಲ್ಲಾ ಸ್ಟೇಟ್ ಅವರು ಎಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ತರ್ತಾ ಇದಾರಲ್ವಾ, ನೀವು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಿದ್ದೀರಾ? ಅನುದಾನ ಬರಲ್ಲ, ಕರ್ನಾಟಕ ಬಡವಾಗುತ್ತೆ, ರಾಜ್ಯದವರು ಗ್ಯಾರಂಟಿ ಯೋಜನೆ ಮತ್ತೊಂದು ಯೋಜನೆ ಅಂತ ಹೇಳಿ ಇನ್ನೂ ಬಡವ ಮಾಡ್ತಿದ್ದಾರೆ. ಜನ ಇಲ್ಲಿ ಹೈರಾಣ ಆಗ್ತಿರೋದು ಈ ಪರಿಜ್ಞಾನ ಯಾರಿಗೂ ಬೇಡವೆ? ಮೇಡಮ್, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಿಡುವಾಗ್ತಿದೆ. ಕರ್ನಾಟಕ ಜನತೆ ಇವರಿಬ್ರು ಮಧ್ಯದಲ್ಲಿ ಸೇರ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡಿ, ಸೆಂಟ್ರಲ್ ಅಲ್ಲಿ ಬಿಜೆಪಿ ವೋಟ್ ಮಾಡಿ, ಎರಡು ಮತಗಜಗಳ ಮಧ್ಯೆ ಅಮಾಯಕ ಅಂತಾರೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಜವಾಬ್ದಾರಿ ಯಾರ್ದ್ರಿ? ರಾಜ್ಯ ಸರ್ಕಾರ ಜವಾಬ್ದಾರಿ ಯಾವುದು? ರಾಜ್ಯ ಸರ್ಕಾರ ಫೈನಾನ್ಷಿಯಲ್ ಬಜೆಟ್ ಯಾರು ಕೊಡ್ತಾರೆ ನಿಮ್ಗೆ? 4 ಲಕ್ಷ ಕೋಟಿ ನಿಮ್ಗೆ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಯಾವ್ದಾವ್ದು ಇಲಾಖೆ ಹಣವನ್ನ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಲೆಕ್ಕನೇ ಇಲ್ಲ ಅನ್ನುವಂತ ಸಿಚುವೇಶನ್ ಇದೆ. ಇದ್ರ ನಡುವೆ ಅನುದಾನ ಬಂದ್ರೆ ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಿದ್ಯಾ ಅನ್ನುವಂತ ಕ್ಲಾರಿಟಿನೂ ಇಲ್ಲ. ಹಂಗಾಗಿ ಕ್ಯಾಪೆಕ್ಸ್ ಗೆ ನಿಮಗೆ 1.5 ಲಕ್ಷ ಕೋಟಿ ನಿಮಗೆ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ. ಕೇಳಿ ನಿಮಗೆ ಸ್ಟೇಟ್ ಗವರ್ನಮೆಂಟ್ ಯೂಸ್ ಮಾಡ್ತಾರೆ. ನೋಡಿ, ಇಲಾಖೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳು ಅಂದಾಗ ಯಾವುದೋ ಇಲಾಖೆ ಹಣವನ್ನ ಪಂಚ ಗ್ಯಾರಂಟಿಗೆ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ದೊಡ್ಡ ಆರೋಪ ಇದೆ, ಅಪವಾದ ಇದೆ ಕರ್ನಾಟಕ ಕಾಂಗ್ರೆಸ್ನ ಈ ಯೋಜನೆಗಳ ಬಗ್ಗೆ. ಅದ್ರ ನಡುವೆ ಅನುದಾನ ಏನಾದರೂ ಸರಿಯಾದ ರೀತಿಯಲ್ಲಿ ಬಂದ್ಬಿಟ್ರೆ ಅದನ್ನ ಏನಪ್ಪ ಮಾಡ್ತಾರೆ ಅನ್ನುವಂಥ ಸಂಶಯ ಇದೆ. ಖಂಡಿತವಲ್ಲ ಅದು ತಪ್ಪು. ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಯಾವ ಹಣವನ್ನ ಎಲ್ಲಿಗೆ ಸದ್ಬಳಕೆ ಈಗ ನೋಡಿ, ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಲಿಲ್ಲ ಅಂದ್ರೆ 5,000 ಕೋಟಿ ಲೆಕ್ಕನೇ ಇಲ್ಲ. ಅಲ್ಟಿಮೇಟ್ಲಿ ನಿಮಗೆ ಕಂಪ್ಲೀಟ್ ಎಲ್ರಿ ಲೆಕ್ಕ ಸಿಗುತ್ತೆ. ಅಲ್ಲ, ನಿಮ್ಗೆ ಅಧಿವೇಶನದಲ್ಲಿ ನಿಮ್ಗೆ 5,000 ಲಕ್ಷಕ್ಕೆ ಅವರು ಸಚಿವರು ಉತ್ತರ ಕೊಡಕ್ಕಾಗಿಲ್ಲ. 5,000 ಕೋಟಿಗೆ ಸಚಿವರು ಉತ್ತರ ಕೊಡಕ್ಕಾಗಿಲ್ಲ. ಅನುದಾನಕ್ಕೆ ಹೋರಾಟ ಮಾಡ್ಬೇಕಾ? ಹೆಂಗೆ ಹೋರಾಟ ಮಾಡಿದ್ವಿ, ಹಳ್ಳಿ ಹೋರಾಟ ಮಾಡ್ತಾ ಇದೀವಿ. ಈಗ
ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ, ಒಳ್ಳೆ ಹೃದಯ ಅಂತೂ 100ಕ್ಕೆ 100 ಇಲ್ಲ. ಚರಣ್ ಅವರೇ, ಕೇಂದ್ರದಿಂದ ಬೇಡಿ ಪಡ್ಕೋಬೇಕಾ ಕರ್ನಾಟಕ ರಾಜ್ಯದವರು? ಅಲ್ಲ, ಒಂದ್ ನಿಮಿಷ, ಬೇಡಿ ಪಡ್ಕೊಳೋದಲ್ಲ. ಇವರು ಅಗತ್ಯವಾದ ದಾಖಲೆಗಳನ್ನ ಈಗಾಗ್ಲೇ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಏನ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ರೇನೆ ದುಡ್ಡು ಬರೋದು. ಚರಣ್ ಅವರೇ, ನಾವೇನೇನ್ ಕೊಟ್ಟಿದೀವಿ ಅಂತ ಲೆಕ್ಕ ಕೊಡ್ತಿದ್ರಲ್ಲ, ಕಾಂಗ್ರೆಸ್ನವರು ಏನ್ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅನ್ನೋ ಶ್ವೇತಪತ್ರ ಹೊರಡಿಸೋಕ್ಕಿಂತ ನೀವೇನೇನ್ ಕೊಟ್ಟಿದ್ದೀರಿ ಅಂತ ಶ್ವೇತಪತ್ರ ಕೊಟ್ಬಿಡಿ, ಅವಾಗ ನಿಮ್ಮೆಲ್ಲರ ಅಪವಾದ ಹೊರಟೋಗ್ಬಿಡುತ್ತೆ. ಫೈನಾನ್ಸ್ ಕಮಿಷನ್ ಮಾಡ್ಕೊಟ್ಟಿದ್ದಾರೆ ಇವರು ರಿಕ್ವೈರ್ಮೆಂಟ್ ಬಗ್ಗೆ. ಎಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದೇ ಕಷ್ಟ. ಚರಣ್ ಅವರು, ದರ್ಶನ್ ಅವರು, ರಿಷಿಕ್ ಅವರು, ರವೀಶ್ ಅವರು ಅನ್ಯಾಯ ಆಗ್ತಿರೋದಂತೂ ಕನ್ಫರ್ಮ್. ನೋಡಿ, ಆ ಡಬಲ್ ಇಂಜಿನ್ ಇದ್ದಾಗಲೂ ಕರ್ನಾಟಕ ಡೆವಲಪ್ ಆಗಿಲ್ಲ. ಇವಾಗ ಅಲ್ಲಿ NDA, ಇಲ್ಲಿ ಕಾಂಗ್ರೆಸ್, ಡೆವಲಪ್ಮೆಂಟ್ ಆಗುತ್ತಾ? ಅನುದಾನ ಅನ್ನೋದು ಬರುತ್ತಾ? ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ದಕ್ಷಿಣ ಭಾರತದ ರಾಜ್ಯಗಳು ಅಂದರೆ ಶ್ರೀಮಂತ ರಾಜ್ಯಗಳು ಅಂತಿದ್ದಾವೆ ನೋಡಿ. ಪಂಚ ಗ್ಯಾರಂಟಿ ಯೋಜನೆ ಅದೆಷ್ಟು ವೈಜ್ಞಾನಿಕವೂ ಗೊತ್ತಿಲ್ಲ, ಆದರೆ ಅದಕ್ಕೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸ್ತಾ ಇರೋದ್ರಿಂದಾಗಿ ಇತರೆ ಇಲಾಖೆಗಳ ಹಣ ಅಲ್ಲಿ ವಿನಿಯೋಗ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ಎತ್ತ ಕಡೆ ಸಾಗ್ತಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆ ಕೇಂದ್ರದಿಂದ ಸಕಾಲಕ್ಕೆ ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ, ಸರಿಯಾದ ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕ ಮುಂದೊಂದು ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಂಗಾಗುತ್ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯದ ಸೋಕಾಲ್ಡ್ ಜನಪ್ರತಿನಿಧಿಗಳು ರಾಜ್ಯದ ಹಿತವನ್ನು ಕಾಪಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.